ಒಪ್ಪಿಸಿಕೊಡೋಣ. ಪವಿತ್ರಾತ್ಮನಾದ ದೇವರು ನಮ್ಮೊಟ್ಟಿಗೆ ಮಾತನಾಡುವ ಹಾಗೆ ಪವಿತ್ರಾತ್ಮನ ಸಹಾಯವನ್ನು ಕೋರಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ನಾವು ಸ್ತೋತ್ರ ಮಾಡೋಣ. ದೇವರಿಗೆ ಸ್ತೋತ್ರ ಮಾಡೋಣ. ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆರಾಧನೆ, ಆರಾಧನೆ, ಆರಾಧನೆ. ಅಪ್ಪ ನಿಮ್ಗೆ ಆರಾಧನೆ, ಅಪ್ಪ ನಿಮ್ಗೆ ಆರಾಧನೆ. ಹಾಲೆಲೂಯ. ನನ್ನ ಉಸಿರಾದ ಯೇಸು ನನ್ನುಸಿರಲ್ಲೇ ಬೆರೆತೆ, ನನ್ನುಸಿರೇ ನಾನಿನ್ನ ಸ್ತುತಿಪೆ, ನನ್ನುಸಿರೇ ನಾನಿನ್ನ ಸ್ತುತಿಪೆ. ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು, ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು, ನನ್ನುಸಿರಾದ ಯೇಸು ನನ್ನುಸಿರಲ್ಲೇ ಬೆರೆತೆ, ನನ್ನುಸಿರೇ ನಾನಿನ್ನ ಸ್ತುತಿಪೆ, ನನ್ನುಸಿರೇ ನಾನಿನ್ನ ಸ್ತುತಿ. ಲೋಕವೆಲ್ಲ ಮರೆತೋಯಿತು, ಮನಸ್ಸು ಎಲ್ಲ ಮಧುರವಾಯಿತು. ಲೋಕವೆಲ್ಲ ಮರೆತೋಯಿತು, ಮನಸ್ಸು ಎಲ್ಲ ಮಧುರವಾಯಿತು. ನಿನ್ ಪ್ರೀತಿ ನೆನೆಸುವಾಗ యేసయ్య, ನಿನ್ ಸ್ತುತಿಸುವಾಗ, ನಿನ್ನಾಮ ಸ್ತುತಿಸುವಾಗ, ನಿನ್ನಾಮ ಸ್ತುತಿಸುವಾಗ యేసయ్య, ನಿನ್ ಪ್ರೀತಿ ನೆನೆಸುವಾಗ ರಾಜ ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು, ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು, ನನ್ನುಸಿರಾದ ಯೇಸು ನನ್ನುಸಿರಲ್ಲೇ ಬೆರೆತೆ, ನನ್ನುಸಿರೇ ನಾನಿನ್ನ ಸ್ತುತಿಪೆ, ನನ್ನುಸಿರೇ ನಾನಿನ್ನ ಸ್ತುತಿಪೆ. ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು, ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು, ನನ್ನುಸಿರಾದ ಯೇಸು ನನ್ನುಸಿರಲ್ಲೇ ಬೆರೆತೆ, ನನ್ನುಸಿರೇ ನಾನಿನ್ನ ಸ್ತುತಿಪೆ, ನನ್ನುಸಿರೇ ನಾನಿನ್ನ ಸ್ತುತಿಪೆ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಪರಲೋಕದ ತಂದೆಯಾದ ದೇವರೇ, ಅಪ್ಪ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಪವಿತ್ರಾತ್ಮನೇ, ನೀನು ಮಾತನಾಡುವುದಕ್ಕೆ ಶಕ್ತನಾದ ದೇವರಪ್ಪ, ಸಂಪೂರ್ಣವಾಗಿ ವೇಳೆಯಲ್ಲಿ ನಾನು ನಿನ್ನ ಕರೆಗಳನ್ನು ಒಪ್ಪಿಸಿಕೊಡ್ತೇನೆ. ಪವಿತ್ರಾತ್ಮನೇ ಅಪ್ಪ, ನೀನು ಪ್ರಾಣಾತ್ಮ ಶರೀರವನ್ನು ಆಳ್ವಿಕೆ ಮಾಡು. ಪವಿತ್ರಾತ್ಮನೇ ಅಪ್ಪ, ಸ್ತೋತ್ರ. ಮಾತನಾಡುವವನು ನಾನಲ್ಲ, ಪವಿತ್ರಾತ್ಮ ನೀನೇ ಮಾತನಾಡಿ ಮಹಿಮೆಂದುಕೊಳ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ನಾಮವನ್ನು ಹೆಚ್ಚಿಸುತ್ತೇವೆ. ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸುತ್ತೇವೆ. ಯೇಸುವಿನ ದಿವ್ಯನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್, ಆಮೇನ್. ಎಲ್ಲರೂ ಜೋರಾಗಿ ಹೇಳೋಣ ಆಮೇನ್, ಹಾಲೆಲೂಯ. ಎಲ್ಲರೂ ಜೋರಾಗಿ ಹಾಲೆಲೂಯ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ನಾವು ಹೋಗುವ ಹಾಗೆ ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಅಧ್ಯಾಯ, ಅನೇಕ ಸಾರಿ ನಾವು ಒಂದು ವಿಷಯದ ಮೇಲೆ ನಾವು ಮಾತನಾಡುವವರಾಗಿರ್ತೇವೆ. ಕೆಲವು ಸಾರಿ ಕೆಲವು ವ್ಯಕ್ತಿಗಳ ಜೀವಿತ ಕುರಿತು ನಾವು ಕೆಲವು ಸಾರಿ ಧ್ಯಾನ ಮಾಡ್ತೇವೆ. ಕೆಲವು ಸಾರಿ ದೇವರು ನಮಗೆ ಕೊಟ್ಟಂಥ ಒಂದು ಮ್ಯಾನ್ಯುವಲ್ ಪುಸ್ತಕವಾದಂಥ ಪತ್ರಿಕೆಗಳಿಂದ ಕೂಡ ನಾವು ಮಾತನಾಡುವವರಾಗಿದ್ದೇವೆ. ಬಹಳ ಮುಖ್ಯವಾದ ವಿಷಯ ಏನಂತಂದರೆ, ಇವತ್ತು ಬಹಳ ಜನರು ಪತ್ರಿಕೆಗಳನ್ನು ಓದದೆ ಕೆಲವರು ಯಾವುದೋ ಕೀರ್ತನೆಗಳನ್ನು ಅಥವಾ ಹಳೆಯೊಡಂಬಡಿಕೆಯಲ್ಲಿ ಯಾವುದೋ ಒಂದು ಚರಿತ್ರೆಯನ್ನು ಓದಿ ಮುಗಿಸ್ಬಿಡ್ತಾರೆ. ನಮಗೆ ಎಲ್ಲವೂ ಬಹಳ ಪ್ರಾಮುಖ್ಯತೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಹೊಸ ಒಡಂಬಡಿಕೆಯ ಪತ್ರಿಕೆಗಳು ನಮಗೆ ಮ್ಯಾನ್ಯುವಲ್ ಪುಸ್ತಕ ಇದ್ದಂಗೆ. ಆಮೇನ್, ಹಾಲೆಲೂಯ.
ಸೊ ಅದರಿಂದ ಇವತ್ತು ನಾವು ರೋಮಾಪುರದ ಬರೆದ ಪತ್ರಿಕೆಗೆ ನಾವು ಸತ್ಯವೇದ ತಿರುಗಿಸಿ ಅದರ 12ನೇ ಅಧ್ಯಾಯವನ್ನು ನಾವು ದೇವ್ರ ವಾಕ್ಯದಿಂದ ನಾವು ಓದೋಣ ಪ್ರೇರೆ. ಯಾಕಂದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಇವತ್ತು ಈ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡ್ತಾ ಹೋಗ್ಲಿಕ್ಕಿದ್ದೇವೆ. ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ, ಇಲ್ಲಿರೋರು ಒಂದ್ಸರಿ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಸತ್ಯವೇದ ವಾಕ್ಯವನ್ನು ತಿರುಗಿಸಿ ಓದ್ರಿ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಸೊ ದೇವರು ಮುಖ್ಯವಾಗಿ ಏನನ್ನ ನಮ್ಮ ಬಳಿಯಲ್ಲಿ ಕೇಳ್ತಾರೆ ಅಂತಂದರೆ, ದೇವರು ಮೆಚ್ಚುವಂಥ ಆರಾಧನೆ ಯಾವುದು ಅಂತೇಳಿ ಹೇಳೋದಾದರೆ, ಬೈಬಲ್ ವಾಕ್ಯದಲ್ಲಿ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರಿಗೆ ನಮ್ಮನ್ನೇ ನಾವು ಕೊಡುವುದು ಮೊದಲನೇದಾಗಿ ಮುಖ್ಯವಾದ ಆರಾಧನೆಯಾಗಿದೆ. ಆಮೇನ್, ಹಲ್ಲೆಲೂಯಾ. ನಮ್ಮನ್ನು ನಾವು ಸಮರ್ಪಿಸದೆ ಹೋದರೆ, ನಮ್ಮನ್ನು ನಾವು ದೇವರಿಗೆ ಕೊಡದೆ ಹೋದರೆ, ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಳ್ಳದೆ ಹೋದರೆ, ನಾವು ಒಂದು ವೇಳೆ ಇಲ್ಲಿಂದ ಮಾಡುವಂಥ ಆರಾಧನೆದು ವ್ಯರ್ಥವಾಗಿರ್ತದೆ ಪ್ರೇಯರ್. ಹಲ್ಲೆಲೂಯಾ. ನಿಮಗೆ ಗೊತ್ತಾ, ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋದು ಅಂದರೆ, ನೀವು ಲೋಕದಲ್ಲಿ ಅನೇಕ ವ್ಯಕ್ತಿಗಳನ್ನು ನೀವು ನೋಡಬಹುದು, ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳದೆ, ದೇವರಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳದೆ ಅನೇಕರು ಆರಾಧನೆ ಮಾಡ್ತಾ ಇದ್ರು. ಅದಕ್ಕೆ ದೇವರು ಅವ್ರನ್ನ ನೋಡಿ ಈ ರೀತಿಯಾಗಿ ಹೇಳ್ದೆ, ಏನು ಗೊತ್ತಾ, ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸುತ್ತಾರೆ, ಆದರೆ ಇವರ ಮನಸ್ಸು ನನಗೆ ದೂರವಾಗಿದೆ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಅಂದರೆ ದೇವರು ಅಲ್ಲಿರುವಂಥ ಶಾಸ್ತ್ರಿಗಳನ್ನು, ಅಲ್ಲಿರುವಂಥ ಪರಿಸಾಯರನ್ನು ನೋಡಿ ಈ ರೀತಿಯಾಗಿ ಹೇಳ್ದ, ಇವರು ಬಾಯಿ ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಇವರ ಮನಸ್ಸು ನನಗೆ ದೂರವಾಗಿದೆ ಅಂತೇಳಿ ಯೇಸು ಸ್ವಾಮಿ ಹೇಳಲಿಕ್ಕೆ ಏನು ಕಾರಣ ಅಂತಂದರೆ, ಅವರು ತಮ್ಮನ್ನು ತಾವು ದೇವರಿಗೆ ಅರ್ಪಿಸಿಕೊಳ್ಳದೆ ಯೇಸುವಿನ ಬಳಿ ಬಂದು ಈ ರೀತಿಗೆ ಹೇಳ್ತಿದ್ರಂತೆ, ಓಹೋ ಬೋಧಕನೇ, ನೀನು ತುಂಬ ಚೆನ್ನಾಗಿ ನೀನು ಬೋಧನೆ ಮಾಡ್ತೀಯ, ತುಂಬ ಚೆನ್ನಾಗಿ ನೀನು ವಾಕ್ಯ ಹೇಳ್ತೀಯ ಅಂತೇಳಿ ಅನೇಕರು ಬಂದು ಯೇಸು ಸ್ವಾಮಿಗೆ ಈ ರೀತಿಗೆ ಹೇಳ್ತಿದ್ರಂತೆ. ಅದಕ್ಕೆ ಯೇಸು ಸ್ವಾಮಿ ಅವರನ್ನು ನೋಡಿಬಿಟ್ಟು ಈ ರೀತಿಗೆ ಹೇಳ್ದೆ, ಏನಂತಂದರೆ, ಇದಿಗೋ ನೀವು ನನ್ನನ್ನು ಬಾಯಿ ಮಾತಿನಿಂದ ಸನ್ಮಾನಿಸ್ತೀರಿ, ಆದರೆ ನಿಮ್ಮ ಮನಸ್ಸು ನನಗೆ ದೂರವಾಗಿದೆ ಅಂತ ಯೇಸು ಸ್ವಾಮಿ ಅವರನ್ನು ನೋಡಿ ಹೇಳ್ದ. ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಹಾಗಾದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪೌಲನು ಕೂಡ ಕೊರಿಂಥಿಯ ಸಭೆಯನ್ನು ಕುರಿತು, ಆ ಸಭೆಯಲ್ಲಿರುವ ಆ ಕೆಲವು ವ್ಯಕ್ತಿಗಳನ್ನು ಕುರಿತು ಆತನು ಸಾಕ್ಷಿ ಹೇಳುವಾಗ ಆತನು ಈ ರೀತಿಗೆ ಹೇಳ್ತಾನೆ, ಅವರು ಮೊದಲಿಗೆ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿದ್ರಂತೆ. ವಾಕ್ಯದಲ್ಲಿ ಕೊರಿಂಥಿಯವರು ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ ಅನ್ಕೊಳ್ತೀನಿ, 9ನೇ ಅಧ್ಯಾಯದಲ್ಲಿ ಏನಿದೆ, ಅವರು ಮೊದಲು ತಮ್ಮನ್ನೇ ತಾವು ಅವರು ಅರ್ಪಿಸಿಕೊಂಡದ್ದರಿಂದ, ಹಲ್ಲೆಲೂಯಾ, ಅವರು ತಮ್ಮನ್ನೇ ತಾವು ಅರ್ಪಿಸಿಕೊಂಡ್ರಂತೆ. ಮೊದಲು ಏನನ್ನು ಅವರು ಅರ್ಪಿಸಿದ್ರಂದರೆ, ಅವರು ತಮ್ಮನ್ನೇ ತಾವು ಅರ್ಪಿಸಿದ್ರೆಂಬುವಂಥ ಮಾತು ಕೊರಿಂಥಿ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಸಿಕ್ಕರೆ ಹೋದರೆ 2ನೇ ಕೊರಿಂಥಿ 9ನೇ ಅಧ್ಯಾಯ ಅಂದ್ಕೊಳ್ತೀನಿ. ಸರಿ, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಪರವಾಗಿಲ್ಲ. ವಾಕ್ಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ಏನಪ್ಪ ಅಂತಂದರೆ, ಕೊರಿಂಥಿಯ ಸಭೆಯವರು ಏನು ಮಾಡಿದ್ರಂತೆ, ದೇವರಿಗಾಗಿ ಹೇರಳವಾಗಿ ಅವರು ಕೊಡುವುದರಲ್ಲಿ ಅವರು ಮುಂದಾಗಿದ್ರಂತೆ. ಇದಕ್ಕೆ ಆ ಪೌಲನು ಅವರ ಕುರಿತು ಏನನ್ನು ಹೇಳ್ತಾನಪ್ಪ ಅಂತಂದರೆ, ಅವರು ದೇವರಿಗೆ ಕೊಡುವುದಕ್ಕಿಂತ ಮುಂಚೆ ತಮ್ಮನ್ನೇ ತಾವು ದೇವರಿಗೆ ಕೊಟ್ಟಿದ್ರಂತೆ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರನ್ನು ಕೊಟ್ಟಿದ್ರಂತ ಅವರು? ಏನನ್ನು ಕೊಟ್ಟಿದ್ರಂತೆ? ತಮ್ಮನ್ನೇ ತಾವು ದೇವರಿಗೆ ಅರ್ಪಿಸಿಕೊಂಡಿದ್ರಂತೆ. ಹಾಗಾಗಿ ದೇವ್ರ ಮಕ್ಕಳೇ, ದೇವ್ರ ವಾಕ್ಯದಲ್ಲಿ ದೇವರು ಬಯಸುವಂಥ ಮೊದಲನೇ ಆರಾಧನೆ ಏನಪ್ಪ ಅಂತಂದರೆ, ನಾವು ನಮ್ಮನ್ನೇ ನಾವು ದೇವರಿಗೆ ಅರ್ಪಿಸಿಕೊಡ್ಬೇಕು. 12ನೇ ಅಧ್ಯಾಯಕ್ಕೆ ಬರ್ರಿ, ಮತ್ತೆ ಕೊರಿಂಥಿ ತಿರುಗಿಸ್ರಿ, ಆಮೇಲೆ ನಾನು ನಿಮಗೆ ಕೊಡ್ತೀನಿ ರೆಫರೆನ್ಸ್, ನಾನು ನಂಬ್ರಿ, ಅದು ಐತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ರೈಟ್, 12ನೇ ಅಧ್ಯಾಯಕ್ಕೆ ಬರ್ರಿ. ಅಂದರೆ ಪೌಲನು ಆ ಸಭೆಯವರು
ಹೆಂಗೆ ಕೊಟ್ಟರು ಅಂತೇಳಿ, ಕೊಡುವ ವಿಷಯ ಅಂತೇಳಿ ಬಂದಾಗ ಆ ಸಭೆಯವರು ಕುರಿತು ಹೇಳುವಾಗ ಅವರು ತಮ್ಮ ಶಕ್ತಿಯ ಅನುಸಾರವಾಗಿ ಅವರು ಕೊಡದೆ ಅವರು ಶಕ್ತಿಗೆ ಮೀರಿ ದೇವರಿಗೆ ಕೊಟ್ಟರು ಅಂತ ಹೇಳಬೇಕಾದ್ರೆ, ಆತನ ಶಕ್ತಿಗೆ ಮೀರಿ ಕೊಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಅವರು ಮೊಟ್ಟ ಮೊದಲು ತಮ್ಮನ್ನೇ ತಾವು ಅವರು ದೇವರಿಗೆ ಒಪ್ಪಿಸಿಕೊಟ್ಟಿದ್ರಂತೆ. ಯಾರನ್ನು ಒಪ್ಪಿಸಿಕೊಟ್ಟಿದ್ರಂತೆ? ತಮ್ಮನ್ನೇ ತಾವು ಒಪ್ಪಿಸಿಕೊಟ್ಟಾಗ ನಮ್ಮನ್ನೇ ದೇವರಿಗೆ ಕೊಟ್ಟು. ಯಾರೋ ಒಬ್ಬ ವ್ಯಕ್ತಿ ಬಂದು ಕೇಳ್ದ, ಏನಪ್ಪ ಅಂತಂದರೆ, ಫಸ್ಟ್ರೆ ನಾನು ದಶಂಭಾಗ ಕೊಟ್ಟಿನಿ, ಅವ್ರು ಯಾಕೆ ದಶಂಭಾಗ ಕೊಡಲ್ಲ ಅಂತ ಕೇಳ್ದ. ನಾನು ಕೇಳಿದೆ, ಹೌದಪ್ಪ ನೀನು ಕೊಟ್ಟಿಯಲ್ಲ, ನೀನು ನಿನ್ನನ್ನು ಒಪ್ಪಿಸಿಕೊಟ್ಟಾಗ ನೀನು ನನಗುಳ್ಳದ್ದು ಎಲ್ಲವನ್ನು ಕೂಡ ನೀನು ದೇವರದೇ ಅಂತೀಯ. ಕೆಲವರು ಇನ್ನೂ ತಮ್ಮನ್ನು ತಾವು ಕೊಡದೇ ಇರುವ ಕಾರಣದಿಂದ ಕೆಲವು ವಿಷಯಗಳನ್ನು ದೇವರಿಗಾಗಿ ಕೆಲವು ವಾಕ್ಯಗಳಿಗೆ ಅವರು ವಿಧೇಯರಾಗಿರಲ್ಲ ಸಂಪೂರ್ಣವಾಗಿ. ನನ್ನನ್ನು ಕೇಳೋದಾದರೆ, ಕೆಲವರು ಯಾಕೆ ಇನ್ನೂ ವಾಕ್ಯಕ್ಕೆ ಅವರು ವಿಧೇಯರಾಗಲ್ಲ ಅಂತ ಹೇಳಿದರೆ, ಅವರು ತಮ್ಮನ್ನು ತಾವು ತಮ್ಮನ್ನೇ ತಾವು ದೇವರಿಗೆ ಒಪ್ಪಿಸಿಕೊಡದೇ ಇರುವ ಕಾರಣದಿಂದ ಅವರು ದೇವರ ವಾಕ್ಯಕ್ಕೆ ಅನೇಕರು ಇನ್ನೂ ವಿಧೇಯರಾಗಿರುವುದಿಲ್ಲ. ಆದರೆ ದೇವರು ಮೆಚ್ಚುವಂಥ ಮೊದಲನೇದಾಗಿ ಫಸ್ಟು ದೇವರು ಮೆಚ್ಚುವಂಥದ್ದು ಏನು ಗೊತ್ತಾ? ನೀವು ಕೇಳೋದಾದರೆ ಫಸ್ಟು ಮೆಚ್ಚೋದೇನೆಂದರೆ ಕಾಣಿಕೆನಾ ಅಂತ ಕೇಳೋದಾದರೆ, ಎಷ್ಟನೇ ವಚನ ಸಿಸ್ಟ್ರೆ? 8:5 2ನೇ ಕೊರಿಂಥದಲ್ಲಿ, ತಾವು ನೆನೆಸಿದ ಪ್ರಕಾರವಾಗಿ ಅವರು ಕೊಡದೆ ತಮ್ಮನ್ನೇ ಒಪ್ಪಿಸಿಕೊಟ್ಟರು. ಹಲ್ಲೆಲೂಯ. ಮೊದಲು ಏನನ್ನು ಮಾಡಿದ್ರಂತೆ? ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ಎಲ್ಲರೂ ಒಂದ್ಸರಿ ಜೋರಾಗಿ ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಹಾಗಾದ್ರೆ ದೇವರು ಬಯಸುವಂಥ ಮೊದಲನೇ ಕಾರ್ಯ ಏನಪ್ಪ ಅಂತಂದರೆ, ದೇವರು ಮೊದಲು ನಮ್ಮ ಹೃದಯವನ್ನು ಬಯಸುವವನಾಗಿದ್ದಾನೆ. ಹಲ್ಲೆಲೂಯ. ದೇವರು ಮೊದಲು ನಮ್ಮನ್ನು ದೇವರು ನಮ್ಮಿಂದ ಮೊದಲು ಬಯಸುವಂಥದ್ದೇನೆಂದರೆ, ನಮ್ಮ ಸಮರ್ಪಣೆ ದೇವರಿಗೆ ಬೇಕು, ನಮ್ಮ ಮನಸ್ಸು ದೇವರಿಗೆ ಬೇಕು, ನಮ್ಮ ಸಂಪೂರ್ಣವಾದ ಹೃದಯ, ನಮ್ಮ ಸಂಪೂರ್ಣವಾದ ಮನಸ್ಸನ್ನು ದೇವರಿಗೆ ನಾವು ಕೊಡುವವರಾಗಿರಬೇಕು. ಹಲ್ಲೆಲೂಯ. ನಮ್ಮ ಸಂಪೂರ್ಣವಾದ ಪ್ರೀತಿ ದೇವರಿಗೆ ನಾವು ಕೊಡುವವರಾಗಿರಬೇಕು. ನಮ್ಮ ಸಂಪೂರ್ಣವಾದ ಭರವಸೆ ದೇವರಿಗೆ ನಾವು ಆಗಿರಬೇಕು. ಯಾವಾಗ ನಮ್ಮನ್ನೇ ನಾವು ದೇವರಿಗೆ ಕೊಡುವವರಾಗಿರ್ತೀವೋ, ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸುವವರಾಗಿರ್ತೀವೋ, ಆವಾಗ ದೇವರು ಏನು ಮಾಡ್ತಾನೆ ಅಂತಂದರೆ, ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮನ್ನೇ ನಾವು ಸಮರ್ಪಿಸಿದಾಗ ಅದು ಎಲ್ಲ ಸಮರ್ಪಣೆ ಆದಂತೆ. ಹಲ್ಲೆಲೂಯ. ಈಗ ನೋಡ್ರಿ, ನಾನು ಮುಳುಗಿದ್ರೆ ನನ್ನ ಜೋಬ್ನಾಗಿರೋದು ಮುಳುಗಿದಂಗೆ ಅಲ್ಲ. ಈಗ ನಾನು ಮುಳುಗಿದ್ರೆ ನನ್ನ ಅಂಗಿ, ಈಗ ನಾನು ನೀರಿನಾಗ ಮುಳುಗಿಬಿಟ್ನಂದರೆ ನನ್ನ ಅಂಗಿ ತೊಯ್ತದ ಇಲ್ಲ? ಹಲ್ಲೆಲೂಯ. ನಾನು ಮುಳುಗಿಲ್ಲ ಅಂತಂದರೆ, ನಾನು ದಡದಲ್ಲೇ ಇತ್ತಂದರೆ ನನ್ನ ಅಂಗಿ ತೊಯ್ಯಂಗಿಲ್ಲ. ಅಂದರೆ ದೇವರು ಮೊದಲು ಕೇಳುವಂಥ ವಿಷಯ ಏನಪ್ಪ ಅಂತಂದರೆ, ಮೊದಲು ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಹಲ್ಲೆಲೂಯ. ಇದು ದೇವರಿಗೆ ಯಾವ ರೀತಿ ನಮ್ಮನ್ನು ನಾವು ಸಮರ್ಪಿಸಬೇಕಂತ ವಾಕ್ಯದಲ್ಲಿ ಹೇಳುವಾಗ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. 2ನೇ ವಚನದ ಕಡೆಗೆ ಹೋಗೋಣ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಆಮೆನ್. ಹಲ್ಲೆಲೂಯ. ಬೈಬಲ್ ವಾಕ್ಯದಲ್ಲಿ ನಾವು, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ, ಬಹಳ ಜನ ಇಹಲೋಕದ ನಡವಳಿಕೆಯಲ್ಲಿ ಇರುವವರಾಗಿದ್ದಾರೆ. ಹಲ್ಲೆಲೂಯ. ನಾವು ಎಲ್ಲಿದ್ದೇವಪ್ಪ ಅಂತಂದರೆ ಚಂದ್ರಲೋಕದಲ್ಲಿದ್ದೇವೆ. ಎಲ್ಲಿದ್ದೇವೆ ನಾವು? ಭೂಲೋಕದಲ್ಲಿದ್ದೇವೆ. ಆಮೆನ್. ಹಲ್ಲೆಲೂಯ. ಕೆಲವರು ಕೇಳ್ತಾರೆ ಏನಂತಂದರೆ, ಪಾಸ್ಟ್ರೇ ಈ ಲೋಕದಾಗಿರ್ಬೇಕಾದ್ರೆ ಮತ್ತು ಈ ಲೋಕದ ನಡವಳಿಕೆ ಅನುಸರಿಸದೆ ಮತ್ತು ಯಾವ ಲೋಕದ ನಡವಳಿಕೆ ಅನುಸರಿಸಕ್ಕೆ ಸಾಧ್ಯ ಅಂದರೆ, ಇಲ್ಲ, ಬೈಬಲ್ ವಾಕ್ಯ ಹೇಳ್ತದೆ, ನೀವು ಇಹಲೋಕದಲ್ಲಿದ್ದೀರಿ ಆದರೆ ಇಹಲೋಕದವರಲ್ಲ. ಕೈ ಕೊಟ್ಟು ಹೇಳ್ರೆ, ನೀವು ಈ ಲೋಕದಾಗ ಇದ್ದೀರಿ ಆದರೆ ಈ ಲೋಕದವರಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿ ಏನು ಹೇಳ್ತಾನಂದರೆ, ನಾನು ಲೋಕದವನಲ್ಲ, ಹಂಗಾಗಿ ನೀವು ಲೋಕದವರಲ್ಲ. ನಾನು ನಿಮ್ಮನ್ನು ಈ ಲೋಕದೊಳಗಡೆಯಿಂದ ಆರಿಸಿ ತೆಗೆದುಕೊಂಡ ಕಾರಣ ನೀವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ.
ಯಾಕೋಬನು ಈ ರೀತಿಯಾಗಿ ಹೇಳ್ತಾನೆ, ಇಹಲೋಕ ಸಂಬಂಧವು ದೇವರಿಗೆ ವೈರತ್ವವೆಂದು ನಿಮಗೆ ತಿಳಿಯದು. ಹಲ್ಲೆಲೂಯಾ. ಇಹಲೋಕ ಸಂಬಂಧವು, ಇಹಲೋಕ ಸ್ನೇಹ. ಇಹಲೋಕ ಸ್ನೇಹ ಅಂದರೆ ಇಹಲೋಕದ ನಡವಳಿಕೆ ದೇವರಿಗೆ ಏನಾಗಿದಂತೆ, ವೈರತ್ವವಾಗಿದೆ. ಇಹಲೋಕ ನಡವಳಿಕೆ ದೇವರಿಗೆ ವೈರತ್ವವಾಗಿದೆ ಅಂತ ಹೇಳ್ತದೆ. ಅದಕ್ಕೆ ಬೈಬಲ್ ವಾಕ್ಯದಲ್ಲಿ ಹೇಳ್ತದೆ, ನಾವು ಎಂತಹ ಭಾವವನ್ನು ಹೊಂದಿಕೊಂಡವರಾಗಿ ಜೀವಿಸಬೇಕಂದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ಪರಲೋಕ ಭಾವದವರಾಗಿರ್ರಿ. ಹಲ್ಲೆಲೂಯಾ. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರ್ರಿ. ಹಲ್ಲೆಲೂಯಾ. ಯಾವಾಗ ನಾವು ಪರಲೋಕ ಭಾವ, ಕೆಲವರು ಅವ್ರ ಥಿಂಕ್ ಎಲ್ಲ ಭೂಲೋಕ ಸಂಬಂಧವಾಗಿ, ಕೆಲವರು ಅವ್ರ ಟಾಕು, ಅವ್ರ ಮಾತು ಎಲ್ಲ ಭೂಲೋಕ ಸಂಬಂಧವಾಗಿ, ಪ್ರತಿಯೊಂದು ಅವ್ರ ನಡೆ, ಅವ್ರ ನುಡೆ, ಅವ್ರ ಮಾತು, ಅವ್ರ ಯೋಚನೆ ಪ್ರತಿಯೊಂದು ಭೂಲೋಕ ಸಂಬಂಧವಾದದೇ. ಪರಲೋಕಕ್ಕೆ ಸಂಬಂಧಪಟ್ಟದ್ದು ಒಂದು ಇರಂಗಿಲ್ಲ. ಆದರೆ ಬೈಬಲ್ ನಮಗೆ ಏನನ್ನು ವಿವರಿಸುವಂಥದ್ದಾಗಿದೆ, ನೀವು ನೂತನ ಮನಸ್ಸನ್ನು ಹೊಂದಿಕೊಂಡಿರ್ರಿ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಮಗೆ ವಾಕ್ಯ ಹೇಳ್ತದೆ, ನಾವು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಪರಲೋಕ ಭಾವದವರಾಗಿರಬೇಕು. ಯಾವಾಗ ಪರಲೋಕ ಭಾವದವರು ನಾವೇ ಆಗಿರ್ತೀವೋ, ಆ ಪರಲೋಕದ ಭಾವನೆ, ಆ ಪರಲೋಕದ ಭಾವವನ್ನು ನಾವು ಹೊಂದಿಕೊಂಡವರಾಗಿರ್ತೇವೋ, ಅವಾಗ ನಮ್ಗೆ ಗೊತ್ತಾಗ್ತದೆ ಇದು ಸರಿನಾ, ಇದು ತಪ್ಪಾ. ಹಲ್ಲೆಲೂಯಾ. ಇಹಲೋಕದ ನಡವಳಿಕೆ ಏನಪ್ಪ ಅಂತಂದರೆ, ಉದಾಹರಣೆಯಾಗಿ ನಾವು ಸ್ತೋತ್ರ, ಇಹಲೋಕದ ನಡವಳಿಕೆ ಹೆಂಗಪ್ಪ ಅಂತಂದರೆ, ಒಂದು ಉದಾಹರಣೆಯಾಗಿ ಹೇಳ್ತೀನಿ. ನೀವು ಚರ್ಚಿಗೆ ಬರ್ತೀರಿ, ಚರ್ಚಿಗೆ ಬಂದಾಗ ಹೊರಗೆ ನಿಂತ್ಕೊಂಡು ಒಂದು ವೇಳೆ ಸೈತಾನ ಹೇಳ್ತಾನೆ, ಹೊಸ ಕಾಮಿಡಿದ ನೋಟಿಫಿಕೇಷನ್ ಬರ್ತದೆ. ಅವಾಗ ಸಡನ್ ನೀವು ಚರ್ಚ್ ಒಳಗೆ ಬಂದ ತಕ್ಷಣ, ಚರ್ಚಿಗೆ ಹತ್ರಕ್ಕೆ ಗೇಟ್ ಹತ್ರಕ್ಕೆ ಬಂದ ತಕ್ಷಣ ಒಂದು ನೋಟಿಫಿಕೇಷನ್ ಬರ್ತದೆ, ಹೊಸ ಕಾಮಿಡಿ ರಿಲೀಸ್ ಆಯ್ತು ಅಂತ ನೋಟಿಫಿಕೇಷನ್ ಬರ್ತದೆ. ಈಗ ನೀವು ಇಹಲೋಕದ ನಡವಳಿಕೆಯನ್ನು ಅನುಸರಿಸ್ಬೇಕಪ್ಪ ಅಂತಂದರೆ, ಪಾಸ್ಟ್ರೇನು ನೋಡ್ತಾರೆ ಅನ್ಬಿಡು, ಇರಲಿ ಇದೊಂದು ಕಾಮಿಡಿ ನೋಡಿ ಹೋಗ್ಬಿಡೋಣ ಅಂತೇಳಿ ನೀವು ಹೊರಗೆ ನಿಂತು ಮೊಬೈಲ್ನಾಗ ಒಂದು ಕಾಮಿಡಿ ನೋಡಿ ಒಳಗೆ ಬರ್ತೀರಿ. ಹಲ್ಲೆಲೂಯಾ. ಪರಲೋಕ ಭಾವದವರು ನೀವು ಆಗಿರೋದಾದರೆ ಏನು ಮಾಡ್ತೀರಿ ಗೊತ್ತಾ, ಇದು ದೇವರನ್ನ ಆರಾಧನೆ ಮಾಡುವಂಥ ಸಮಯ. ಹಲ್ಲೆಲೂಯಾ. ಇದು ಮನುಷ್ಯರೊಟ್ಟಿಗೆ ಸಂಭಾಷಿಸುವ ಸಮಯವಾಗಿರಲಿ ಅಥವಾ ನಾವು ವ್ಯರ್ಥವಾದ ಸಮಯವನ್ನು ಕಳೆಯುವಂಥದ್ದಲ್ಲ. ಇದು ದೇವರನ್ನ ಆರಾಧನೆ ಮಾಡುವ ಸಮಯ. ಪವಿತ್ರಾತ್ಮನ ನನ್ನ ಒಳಗಡೆ ಇದ್ದಾನೆ, ನಾನು ದೇವರನ್ನ ಆರಾಧನೆ ಮಾಡಬೇಕಂತೇಳಿ ಏನು ಮಾಡ್ತೀರಿ, ಆ ಪರಲೋಕದ ಭಾವ, ದೇವ್ರ ಚಿತ್ತ ಇದಲ್ಲ ಅಂತೇಳಿ ನೀವೇನು ಮಾಡ್ತೀರಿ, ಅದನ್ನು ತಿಳಿದುಕೊಂಡು ಆ ನೋಟಿಫಿಕೇಷನ್ ಬಂದರೂ ಕೂಡ ಸ್ತೋತ್ರ, ನೀವು ಕೆಲವ್ರು ಮೊಬೈಲ್ ತೆಗೆದುಕೊಂಡು ನೋಡಿಬಿಟ್ರೆ ಗೊತ್ತಾಗ್ಬಿಡ್ತದೆ ಏನಂತಂದರೆ ಎಷ್ಟೆಷ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಅದಾರೆ ಅಂತೇಳಿ. ಹಲ್ಲೆಲೂಯಾ. ಕೆಲವರು ದೇವರ ಒಂದು ವಾಕ್ಯಕ್ಕೆ ಅಥವಾ ದೇವರಿಗೆ ಸಂಬಂಧಪಟ್ಟ ಚಾನಲಿಗೆ ಸಬ್ಸ್ಕ್ರೈಬ್ ಇರೋದೇ ಜಾಸ್ತಿ, ಲೋಕದ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಇರ್ತಾರೆ. ಆದರೆ ಯೂಟ್ಯೂಬ್ನ ತೆಗೆದು ನೋಡಿಬಿಟ್ರೆ ಭಾಳ ಜನರದ್ದು ಯಾವುದ್ಯಾವುದಕ್ಕೆ ಸಬ್ಸ್ಕ್ರೈಬ್ ಅದಾರ ಅಂತೇಳಿ ಗೊತ್ತಾಗ್ಬಿಡ್ತದೆ. ಹಲ್ಲೆಲೂಯಾ. ಅದಕ್ಕೆ ಕೆಲವರು ಯೂಟ್ಯೂಬ್ನಾಗೆ ಫುಲ್ಲು ದೊಡ್ಡ ಲಾಕ್, ಯಾರು ಬಂದರೂ ತೆಗಿಯೋಕ್ಕಾಗಲ್ಲ ಅಂತ ದೊಡ್ಡ ಲಾಕ್ ಹಾಕಿಟ್ಟಿರ್ತಾರೆ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ನಮ್ಮ ಯೂಟ್ಯೂಬಿಗೆ ಫೋನಿಗೆ ಬಿಟ್ಟರೆ ಯಾವುದಕ್ಕೂ ಲಾಕಿಲ್ಲ. ಏನು ಫೇಸ್ಬುಕ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ವಾಟ್ಸಪ್ ಆಗಿರಲಿ, ಯಾವುದಕ್ಕೂ ಕೂಡ ಲಾಕಿಲ್ಲ. ಯಾಕಂತಂದರೆ ಯಾವುದು ಸೀಕ್ರೆಟ್ ಅನ್ನೋದೇ ಇಲ್ಲ. ಹಲ್ಲೆಲೂಯಾ. ಎಲ್ಲರೂ ಒಂದು ಸಾರಿ ಜೋರಾಗಿ ಹಲ್ಲೆಲೂಯಾ. ಹಲ್ಲೆಲೂಯಾ. ಇಹಲೋಕದ ಭಾವ ದೇವರಿಗೆ ವೈರತ್ವವಾಗಿದೆ ಅಂತೆ. ಹಲ್ಲೆಲೂಯಾ. ಇಹಲೋಕ ಭಾವ ಏನಾಗಿದಂತೆ, ಬೈಬಲ್ ವಾಕ್ಯ ಹೇಳ್ತದೆ, ನಾವು ಈ ಲೋಕದಲ್ಲಿದ್ದರೂ ಲೋಕದ ನಡವಳಿಕೆಯನ್ನು ಅನುಸರಿಸಬಾರ್ದು, ಪರಲೋಕದ ಭಾವವನ್ನು ಅನುಸರಿಸುವರಾಗಿ ನಾವು ನಡೆಯಬೇಕಂತ. ಯಾಕೆ ಅಂತಂದ್ರೆ ನಾವು ಪರಲೋಕದ ಜನರು. ಪಕ್ಕದಾಗ ಕಗ್ಗಟ್ಟು ಹೇಳ್ರಿ, ನೀವು ಪರಲೋಕದವರು. ಹಲ್ಲೆಲೂಯಾ. ನೀವು ಯಾವ ಊರವರು? ನೀವು ಪರಲೋಕದವರು. ಯಾವ ಭಾವನ ಅನುಸರಿಸಬೇಕು? ಹಲ್ಲೆಲೂಯಾ. ನೋಡ್ರಿ, ನಾವು ಪರಲೋಕದವರಾಗಿರೋದ್ರಿಂದ ಪರಲೋಕದ ಭಾವವನ್ನು ಅನುಸರಿಸಬೇಕು. ನಾವು ಈ ಲೋಕದವರಲ್ಲ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ನಾವು ಪರಲೋಕದಿಂದ ಹುಟ್ಟಿದವರು. ಹಲ್ಲೆಲೂಯಾ. ಸ್ತೋತ್ರಂ. ಕೆಲವ್ರು ಹೇಳ್ತಾರೆ, ನೀನೇನು ಮ್ಯಾಲಿಂದ ಬಂದಿಯಾ ಅಂತ, ಹಂಗೆ ಅಂತಾರಲ್ಲ ಕೆಲವರು, ನೀನೇನು ಮ್ಯಾಲಿಂದ ಉದ್ರಿ ಏನಂತ. ಹೌದು, ನಾನು ಮ್ಯಾಲಿಂದನೇ ಬಂದೀನಿ. ಹಲ್ಲೆಲೂಯಾ. ಹೆಂಗಂದ್ರೆ ಬೈಬಲ್ ವಾಕ್ಯ ಆಧಾರ ಐತೆ ನಮಗೆ. ಏನಂತಂತಂದರೆ ವಾಕ್ಯದಲ್ಲಿ ಹೇಳ್ತದೆ, ಮ್ಯಾಲಿಂದ ಇಳಿದು ಬಂದವನು ಯೇಸು ಸ್ವಾಮಿ. ಹಲ್ಲೆಲೂಯಾ. ಜೀವವುಳ್ಳ ರೊಟ್ಟಿ ನಾನೇ. ಅದಕ್ಕೆ ಯೇಸು ಸ್ವಾಮಿ ಈ ರೀತಿಗೆ ಹೇಳ್ತಾನೆ, ನಿಮ್ಮ ಹಿರಿಯರು ಮನ್ನಾ ತಿಂದರು, ಮ್ಯಾಲಿಂದ ಇಳಿದು ಬಂದ, ಪರಲೋಕದಿಂದ ಇಳಿದು ಬಂದ ಮನ್ನಾ ತಿಂದರು, ಸತ್ತು ಹೋದರು. ಆದರೆ ಮೇಲಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ನಾನೇ, ನನ್ನನ್ನು ಸೇವಿಸುವವನು ಎಂದಿಗೂ ಸಾಯೋದಿಲ್ಲ. ಹಲ್ಲೆಲೂಯಾ. ನಾವು ಯಾರು ಅಂತಂದರೆ ನಾವು ದೇವರ ಮಕ್ಕಳು, ದೇವರಿಂದ ಹುಟ್ಟಿದವರಾಗಿದ್ದೇವೆ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಅದಕ್ಕೆ ಪೌಲನು ಕೊರಿಂಥದ ಸಭೆಗೆ ಈ ರೀತಿಗೆ ಹೇಳ್ತಾನೆ, ನೀವು ಕೇವಲ ಇಹಲೋಕದವರ ಹಾಗೆ, ನರ ಮನುಷ್ಯರ ಹಾಗೆ ನೀವು ಜೀವಿಸ್ತೀರೋ,
ಅಂತೇಳಿ ಪೌಲನು ಕೋರಿಂಥದ ಸಭೆಗೆ ಅನೇಕ ಸ್ಥಳಗಳಲ್ಲಿ ಆತನ ಗದರಿಸುವುದನ್ನು ನಾವು ನೋಡ್ತೇವೆ. ಮುಂದೆ ಹೋದ್ರಿ ನಾವು ಯಾವ ಭಾವವನ್ನು ಮೊದಲನೇದಾಗಿ ಏನು ಮಾಡ್ಬೇಕಂತ ನಾವು ನಮ್ಮನ್ನೇ ನಾವು ದೇವರಿಗೆ ಹೇಳ್ರಿ, ಮೊದಲನೇದಾಗಿ ನಮ್ಮನ್ನೇ ನಾವು ಸಮರ್ಪಿಸ್ಬೇಕು. ಆಮೇನ್, ಹಲ್ಲೆಲೂಯಾ. ನಮ್ಮನ್ನು ನಾವು ಸಮರ್ಪಿಸ್ಬೇಕು, ಮೊದಲನೇ ವಚನ ಹೇಳ್ತದೆ. ಎರಡನೇ ವಚನ ಏನು ಹೇಳ್ತದೆ ಅಂತಂದರೆ, ಇಹಲೋಕದ ನಡವಳಿಕೆಯನ್ನು ನಾವು ಅನುಸರಿಸಬಾರದು. ಮತ್ತು ಯಾವ ನಡವಳಿಕೆ ಅನುಸರಿಸಬೇಕು? ಪರಲೋಕದ ನಡವಳಿಕೆಯನ್ನು ಅನುಸರಿಸಬೇಕು. ಮೀನು ಸಮುದ್ರದಲ್ಲಿದ್ದರೂ ಕೂಡ ನೀವು ಒಂದು ವೇಳೆ ಸಮುದ್ರದಾಗ ಈಚಾಡಿ ಬಂದರೆ ಹೊರಗೆ ಬಂದುಬಿಟ್ರೆ ಫುಲ್ ನಿಮಗೆ ಉಪ್ಪು, ಬರೇ ಉಪ್ಪು. ಆದರೆ ಮೀನು ಸಮುದ್ರದಲ್ಲಿ ಇದ್ದರೂ ಕೂಡ ಅದು ಹೊರಗೆ ತೆಗೆದ ಮೇಲೆ ಅದಕ್ಕೆ ಉಪ್ಪು ಹತ್ತಿರಲ್ಲ ಅದಕ್ಕೆ. ಹಲ್ಲೆಲೂಯಾ. ಹಂಗೆ ನಾವು ಕೂಡ ಲೋಕದಲ್ಲಿದ್ದಾಗ, ಲೋಕದಲ್ಲಿ ಬರೀ ಪಾಪ ಇದೆ, ಎಲ್ಲಿ ನೋಡಿದ್ರೂ ಕೂಡ ಲೋಕದಲ್ಲಿ ನೋಡುವಾಗ ಲೋಕದಲ್ಲಿ ಕೆಟ್ಟತನನೇ ಇದೆ. ಆದರೆ ನಾವು ಈ ಲೋಕದ ನಡವಳಿಕೆಯನ್ನು ನಾವು ಅನುಸರಿಸದೆ ನಾವು ದೇವರ ಒಂದು ಅಂದರೆ ಪರಲೋಕದ ನಡವಳಿಕೆಯನ್ನು ನಾವು ಅನುಸರಿಸುವರಾಗಿರಬೇಕು. ಮತ್ತು ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು ಯಾವುದೆಂದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಆಮೇನ್. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಒಂದ್ಸಾರಿ ಜೋರಾಗಿ ಹಲ್ಲೆಲೂಯಾ. ಯಾವಾಗ ನಾವು ಪರಲೋಕದ ಭಾವವನ್ನು ಹೊಂದಿಕೊಳ್ಳುತ್ತೀವೋ ಅವಾಗ ನಮಗೆ ಗೊತ್ತಾಗ್ತದೆ. ಈಗ ನೂತನ ಮನಸ್ಸು ನೋಡ್ರಿ, ಅದಕ್ಕೆ ನಾನು ಹೇಳ್ತೀನಿ ಇವೆಲ್ಲ ಒಂದಕ್ಕೊಂದು ಕನೆಕ್ಷನ್ ಐತೆ. ಹೆಂಗೆ ಕನೆಕ್ಷನ್ ಅಂತ ನೀವು ಕೇಳಿದ್ರೆ, ಯಾವಾಗ ನಮ್ಮನ್ನೇ ನಾವು ಸಮರ್ಪಣೆ ಮಾಡ್ತೀವೋ ಆವಾಗ ನಾವು ನೂತನ ಮನಸ್ಸನ್ನು ನಾವು ಹೊಂದಿಕೊಳ್ತೇವೆ, ಪರಲೋಕದ ಭಾವವನ್ನು ನಾವು ಹೊಂದಿಕೊಳ್ತೇವೆ. ಪರಲೋಕದ ಭಾವವನ್ನು ನಮ್ಮನ್ನೇ ನಾವು ಸಮರ್ಪಣೆ ಮಾಡಿದಾಗ, ನಮ್ಮನ್ನೇ ನಾವು ದೇವರಿಗೆ ಅರ್ಪಿಸಿದಾಗ, ನಾವು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿ ನಡೆದುಕೊಳ್ಳುವಾಗ ನಮಗೆ ಗೊತ್ತಾಗ್ತತೆ ಇದು ಸರಿನಾ, ಇದು ತಪ್ಪ, ಹಲ್ಲೆಲೂಯಾ, ಇದು ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತೇಳಿ ನಮಗೆ ಗೊತ್ತಾಗ್ತತೆ. ಒಂದು ವೇಳೆ ನಾವು ನಮ್ಮನ್ನೇ ಸಮರ್ಪಿಸಿಲ್ಲ ಅಂತಂದರೆ ಇನ್ನೂ ಕೂಡ ಲೋಕದಲ್ಲಿ ಇರ್ತಾರೆ. ಇನ್ನೂ ನೂತನ ಸ್ವಭಾವವನ್ನು, ನೂತನ ಮನಸ್ಸನ್ನು ಹೊಂದಿಕೊಳ್ಳದಿರುವವರು, ಪರಲೋಕದ ಭಾವವನ್ನು ಹೊಂದಿಕೊಳ್ಳದಿರುವವರು ಲೋಕದ ಆಲೋಚನೆ, ಲೋಕದ ಬುದ್ಧಿ, ಲೋಕದ ಮಾತುಗಳು ಅಂದರೆ ಯಾವಾಗಲೂ ಅವ್ರು ಹೆಂಗಪ್ಪ ಅಂತಂದರೆ ಸಿಟ್ಟು, ಕೋಪ, ಹೊಟ್ಟೆ ಕಿಚ್ಚು, ಇದರಲ್ಲಿ ಅನೇಕರು ಬರೀ ಅವರ ಥಾಟ್ಗಳು, ಅವರ ಯೋಚನೆಗಳು ಬರೀ ಲೋಕಾನುಸಾರವಾಗಿರ್ತದೆ. ಆದರೆ ನಾವು ಹಾಗಲ್ಲದೆ ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿಕೊಂಡವರಾಗಿ, ನೂತನ ಮನಸ್ಸನ್ನು ಹೊಂದಿಕೊಂಡವರಾಗಿ, ಪರಲೋಕದ ಭಾವವನ್ನು ಹೊಂದಿಕೊಂಡು ಆ ಪರಲೋಕದ ಚಿತ್ತವನ್ನು ನೆರವೇರಿಸುವರಾಗಿರಬೇಕು. ಮೂರನೇ ವಚನ ಏನು ಹೇಳ್ತದೆ ನೋಡ್ರಿ, ಯಾವಾಗಾದ್ರೆ ನೂತನ ಮನಸ್ಸು ಪರಲೋಕದ ಭಾವನೆ ಆಗಿರ್ತೇವೆ, ದೇವ್ರ ಚಿತ್ತ ಏನಂತ ನಾವು ತಿಳ್ಕೊಳ್ತೀವಿ. ದೇವ್ರ ಚಿತ್ತ ಏನು ಅಂತ ಹೇಳಿದ್ರೆ ಅಲ್ಲಿ ಕೆಳಗಿನ ಮೂರನೇ ವಚನದಿಂದ ನಾವು ಹೇಳ್ತದೆ, ನಾವು ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂಥೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಯಾಕಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲಾ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಒಂದ್ಸಾರಿ ಜೋರಾಗಿ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ವಾಕ್ಯದಾಗ ಹೇಳ್ತದೆ, ದೇವರ ಒಂದು ಚಿತ್ತ, ದೇವರ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ, ನಾವೆಲ್ಲರೂ ಕೂಡ ದೇವರು ನಮಗೆ ಕೊಟ್ಟಂಥ ಸೇವೆಯನ್ನು ನಾವು ನೆರವೇರಿಸಬೇಕಾಗಿದೆ. ಹಲ್ಲೆಲೂಯಾ. ದೇವರು ಕೊಟ್ಟಂಥ ಒಂದು ಉದ್ದೇಶವನ್ನು ನಾವು ನೆರವೇರಿಸಬೇಕಾಗಿದೆ. ದೇವರ ಉದ್ದೇಶ ಏನು, ದೇವರ ಚಿತ್ತ ಏನಂತಂದರೆ ನಾವೆಲ್ಲರೂ ದೇವರಿಗಾಗಿ ಜೀವಿಸಬೇಕು. ಎಲ್ರು ಹೇಳ್ರಿ, ಯಾರಿಗಾಗಿ ಜೀವಿಸಬೇಕು? ಯಾರಿಗಾಗಿ ಜೀವಿಸಬೇಕು? ದೇವರಿಗಾಗಿ ಜೀವಿಸಬೇಕು. ದೇವರ ಕಾರ್ಯಗಳನ್ನು ನಾವು ಭೂಲೋಕದಲ್ಲಿ ಪ್ರತಿನಿಧಿಸಬೇಕು. ಈಗ ನಾವು ಯಾರನ್ನ ಪ್ರೆಸೆಂಟೇಷನ್ ಮಾಡಬೇಕಪ್ಪ ಅಂತಂದರೆ, ನಾವು ಯೇಸು ಕ್ರಿಸ್ತನ ಪ್ರೀತಿಯನ್ನು,
ಯೇಸು ಕ್ರಿಸ್ತನ ಕಾರ್ಯಗಳನ್ನು ನಾವು ಲೋಕಕ್ಕೆ ತೋರ್ಪಡಿಸುವರಾಗಿರಬೇಕು. ಹಾಗಾದರೆ ಪ್ರತಿಯೊಬ್ಬರು ಯೇಸು ಸ್ವಾಮಿನ ನಂಬಿದ ಪ್ರತಿಯೊಬ್ಬರೂ ಕೂಡ ದೇವರು ಏನಂತ ಬಯಸ್ತದನಂದರೆ ಪ್ರತಿಯೊಬ್ಬರೂ ಕೂಡ ದೇವರು ಕೊಟ್ಟಂಥ ಕಾರ್ಯವನ್ನು ನಿರ್ವಹಿಸಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರು ಎಲ್ಲರಿಗೂ ಒಂದೇ ಥರ ಕೊಟ್ಬಿಟ್ಟನ. ಸ್ತೋತ್ರಂ, ಹಲ್ಲೆಲೂಯಾ. ಈಗ ಒಂದು ಕಂಪ್ನಿ ಇರ್ತದೆ, ದೊಡ್ಡ ಕಂಪ್ನಿ, ಎಲ್ಲರಿಗೂ ಒಂದೇ ಕೆಲಸ ಇರ್ತದ? ಎಲ್ಲರಿಗೂ ಒಂದೇ. ಎಲ್ಲರೂ ಮ್ಯಾನೇಜ್ ಆಗಿರ್ತಾರ, ಎಲ್ಲರೂ ಸೂಪರ್ವೈಸರ್ ಆಗಿರ್ತಾರ, ಅಥವಾ ಎಲ್ಲರಿಗೂ ಕೆಲಸ ಮಾಡೋರಾಗಿರ್ತಾರ, ಎಲ್ಲರೂ ಮಿಷಿನ್ ಆಪ್ರೇಟರ್ ಆಗಿರ್ತಾರ, ಎಲ್ಲರೂ ಹೆಲ್ಪರೇ ಆಗಿರ್ತಾರ, ಅಥವಾ ಎಲ್ಲರೂ MDಗಳೇ ಆಗಿರ್ತಾರ? ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಒಂದು ಮನೆ ಕಟ್ಟಬೇಕಪ್ಪ ಅಂತಂದರೆ ಎಲ್ಲರೂ ಭಾಳ ಪ್ರಾಮುಖ್ಯತೆ. ಹಲ್ಲೆಲೂಯಾ. ಎಲ್ಲರೂ ಒಂದು ವೇಳೆ ಅನ್ಕೊಳ್ರಿ, ಈಗ ಮನೆ ಕಟ್ಟಬೇಕು, ಇಲ್ಲ ನಾವೆಲ್ಲರೂ ಸಿಮೆಂಟೇ ಕಲಿಸ್ತೀವಿ, ಬರೇ ಸಿಮೆಂಟ್ ರೀತಿನೇ ಕಲಿಸ್ತೀವಿ, ಮತ್ತು ಬೇರೆ ಏನಕ್ಕೆ ಅಂದರೆ ಕಟ್ಟಾರೆ ಯಾರು? ಆಗ್ತದ ಮನೆ? ಹಾಗಾದರೆ ಈಗ ಒಂದು ಮನೆ ಕಟ್ಟಲ್ಪಡಬೇಕಪ್ಪ ಅಂತಂದರೆ ಪ್ರತಿಯೊಬ್ಬರ ಪಾತ್ರವು ಬಹಳ ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯಾ. ಇಂಜಿನಿಯರ್ ಬೇಕಾಗಿಲ್ಲ ಅದಕ್ಕೆ. ಈಗ ಇಂಜಿನಿಯರ್ ಪ್ಲಾನ್ ಇಲ್ದಂಗೆ ಸುಮ್ಮನೆ ಕಟ್ಟಕ್ಕಾಗ್ತದ? ಇಂಜಿನಿಯರು ಬೇಕು. ಹಲ್ಲೆಲೂಯಾ. ಮತ್ತು ಕಲ್ಸರ್ ಬೇಕಾಗಿಲ್ಲ. ನಾನು ಕಲಿಸಲ್ಲಪ್ಪ, ಬರೇ ಹಂಗೆ ಇಡ್ತೀನಿ. ಕಲಿಸಿಲ್ಲ ಅಂದ್ರೆ ನನಗೇನು ಮಾಡೋದು? ಹಂಗೆ ಸಿಮೆಂಟ್ ಹಾಕು, ಸ್ವಲ್ಪ ಫಸ್ಟ್ ರೇತಿ ಹಾಕು, ಹಂಗೆ ಸಿಮೆಂಟ್ ಹಂಗೆ ಒಣದೆ ಹಾಕು, ಹಂಗೆ ಹಿಟ್ಟಿಗೆ ಇಕ್ಕು, ಹೊಡಿ ನೀರು, ಹಂಗೆ ನೀರು ಹೊಡಿಯೋಕ್ಕಾರೆ ಎಲ್ಲ ಬಿದ್ದೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗೆ ಸಭೆಯಲ್ಲಿ ಕೂಡ ಈಗ ನೋಡ್ರಿ, ನಮ್ಮ ಅದಕ್ಕೆ ವಾಕ್ಯದ ಪೌಲನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನಂದರೆ, ನಮ್ಮ ಶರೀರದಲ್ಲಿ ದೇವರು ಎಷ್ಟು ಅದ್ಭುತವಾಗಿ ಇಟ್ಟಿದ್ದಾನಂತಂದರೆ ಕಿವಿ, ಮೂಗು, ಕಣ್ಣು, ಬರುಳು. ಈಗ ನೋಡ್ರಿ, ಹೆಬ್ಬೊಟ್ಟಿದೆ, ನಾವಾಗ ಅನಿಸ್ತತಿ ಇದು ಏನು ಮಾಡಲ್ಲ ಕೆಲಸ ಅಂತೇಳಿ. ಇದು ಒಂದು ವೇಳೆ ಇದು ಈ ಕಡೆ ಲಾಸ್ಟಿಗಿದ್ರೂ ಕೂಡ ಇದ್ರ ಪಾತ್ರ ಕೂಡ ಭಾಳ ಐತೆ. ಹಲ್ಲೆಲೂಯಾ. ಇದೊಂದು ವೇಳೆ ಕಟ್ಟಾಯ್ತಪ್ಪ ಅಂತಂತಂದರೆ ಇದ್ರ ಬಲ ಹೋಗೇ ಬಿಡ್ತತಿ. ಇದ್ರದ್ದು ಏನು ಬಲ ಇರಂಗಿಲ್ಲ. ಇದ್ರಾಗ ಯಾವ ಬೊಟ್ಟು ಇಂಪಾರ್ಟೆಂಟ್ ಇಲ್ಲ, ಎಲ್ಲ ಬೊಟ್ಟು ಇಂಪಾರ್ಟೆಂಟು. ಈಗ 2 ಕಣ್ಣಿದಾವೆ, 2 ಕಣ್ಣಾಗ ಯಾವ ಕಣ್ಣು ಇಂಪಾರ್ಟೆಂಟ್ ಇಲ್ಲ? ಹಲ್ಲೆಲೂಯಾ. 2 ಕಣ್ಣು ಇಂಪಾರ್ಟೆಂಟು. 2 ಕಣ್ಣಾಗ ಯಾವ್ದು ಇಂಪಾರ್ಟೆಂಟ್ ಇಲ್ಲ ಹೇಳ್ರಿ ನೋಡಮ್? ಯಾವ್ದು ಇಂಪಾರ್ಟೆಂಟು ಅಥವಾ ಯಾವ್ದು ಇಂಪಾರ್ಟೆಂಟ್ ಇಲ್ಲ? 2 ಇಂಪಾರ್ಟೆಂಟು. ಹಲ್ಲೆಲೂಯಾ. ಹಂಗೆ ಬೈಬಲ್ನಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ನಾವು ಪ್ರತಿಯೊಬ್ಬರು ದೇವರಿಗೆ ಪ್ರಾಮುಖ್ಯವಾದವರು. ಹಲ್ಲೆಲೂಯಾ. ಪ್ರತಿಯೊಬ್ಬರು ಕೂಡ ಬಹಳ ಪ್ರಾಮುಖ್ಯವಾದವರು. ನಾ ಅನ್ಕೋಬೋದೇ ಇಲ್ಲ ನಾವೇನು ಇಂಪಾರ್ಟೆಂಟ್ ಅಲ್ಲ, ಆಗ ಅವರೇ ಇಂಪಾರ್ಟೆಂಟ್. ಇಲ್ಲ, ದೇವರು ಏನು ಹೇಳ್ತಾನಂದ್ರೆ ನಮಗೆ ಆದಂಥ ಒಂದು ವರವನ್ನು ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಮಗೆ ಆದಂಥ ಒಂದು ಸೇವೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದನ್ನು ನಾವು ಮಾಡಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ. ಕೆಲವು ಸಾರಿ ದೇವರು ಕೆಲವರಿಗೆ ಪ್ರಾರ್ಥನೆ ಮಾಡುವ ಸೇವೆಯನ್ನು ಕೊಟ್ಟಿರ್ತಾನೆ. ಹಲ್ಲೆಲೂಯಾ. ನೀವು ಕೇಳ್ಬೋದು, ಪಾಸ್ಟರ್ ಪ್ರಾರ್ಥನೆ ಮಾಡುವುದೊಂದು ಸೇವೆನಾ? ಹೌದು, ಪ್ರಾರ್ಥನೆ ಮಾಡುವುದು ಸೇವೆ. ನಶಿಸಿ ಹೋಗುವ ಜನರಿಗಾಗಿ, ನಶಿಸಿ ಹೋಗುವಂಥ ಆತ್ಮಗಳಿಗಾಗಿ. ಒಂದು ವೇಳೆ ನೀನು ಮನೆಯಲ್ಲಿ ಕುಳಿತು ಒಂದು ವೇಳೆ ನೀನು ಒಂದು ಅರ್ಧ ತಾಸು ಪ್ರಾರ್ಥನೆ ಮಾಡಿದರೂ ಕೂಡ ಅದು ನೀನು ದೇವರಿಗೆ ಸೇವೆ ಮಾಡ್ತಾ ಇದ್ದೀಯಾ. ಹಲ್ಲೆಲೂಯಾ. ಕೆಲವರಿಗೆ ದೇವರು ಹಿರಿಯರಾಗಿರ್ತಾರೆ, ಹಿರಿತನ ನಡೆಸುವವರಾಗಿರ್ತಾರೆ. ಆಮೇನ್. ಹಲ್ಲೆಲೂಯಾ. ಮತ್ತು ಅವ್ರು ಇಂಪಾರ್ಟೆಂಟ್ ಅಲ್ಲ, ಭಾಳ ಇಂಪಾರ್ಟೆಂಟು. ಪ್ರತಿಯೊಂದು ಕೂಡ ಇಂಪಾರ್ಟೆಂಟು. ಏನಪ್ಪ ಅಂತಂದ್ರೆ ಅವ್ರು ಏನು ಹೇಳ್ತಾರೆ, ಹೋಗಿ ಹೌದಾ ಬಂದು ಅವ್ರು ಮಾತಾಡಿಸ್ತಾರೆ, ಆರಾಮಿದ್ದೀರಾ ಅಂತ ಹೇಳ್ತಾರೆ. ಅದು ಹಂಗಲ್ಲಿ ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ನನಗೆ ಅನ್ನಿಸ್ತಾರೆ. ಕೆಲವು ಆಲೋಚನೆಗಳನ್ನ ಹೇಳ್ತಾರೆ. ಅವ್ರಿಗೆ ಅದು ಸೇವೆ ಅವ್ರಿಗೆ ಕೊಟ್ಟಾಗ ಅದನ್ನು ಮಾಡಲೇಬೇಕು. ಬೈಬಲ್ ವಾಕ್ಯದಲ್ಲಿ ಹೇಳ್ತದೆ ನೋಡ್ರಿ, ಒಂದೇ ಕೆಲಸ ಇರುವುದಿಲ್ಲ. ಹಾಗೆ ಆ 4ನೇ ವಚನದಿಂದ ಹೇಳ್ತದೆ, ನಮಗೆ ಒಂದೇ ದೇಹದಲ್ಲಿ ಭಾಳ ಅಂಗಗಳಿರಲಾಗಿ ಆ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬರೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಹಲ್ಲೆಲೂಯಾ. ಎಷ್ಟು ಅಂಗಗಳಿದಾವೋ ಆ ಎಲ್ಲ ಅಂಗಗಳಿಗೆ ಒಂದೇ ಕೆಲಸ ಇರಂಗಿಲ್ಲ. ಈಗ ಕಾಲಿಗೆ ಏನು ಕೆಲಸ ಹೇಳ್ರಿ ನೋಡಮ್? ಕಾಲಿಗೆ ಏನು ಕೆಲಸ? ನಡೆಯೋದು. ಕೈಗೂಡ ನಾನು ನಡಿತೀನಿ, ಇನ್ನು ಒಬ್ಬನೇ ನಡಿತೇನು ಅಂತ ಕೈಗೂಡ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಏನಾಗ್ತೀವಿ ನಾವು? ಪ್ರಾಣಿ ಆಗಿಬಿಡ್ತೀವಿ. ಮಂಗ ಅಥವಾ ಪ್ರಾಣಿ, ನಾಯಿಗಳಂಗೆ ಅವು ಸುಮ್ಮನೆ ಅನ್ಕೊಳ್ರಿ ಉದಾಹರಣೆಯಾಗಿ. ನೀನೊಬ್ಬನೇ ನಡಿತೀಯೇನು, ನಾನೇ ನಡಿತೀನಿ ಅಂತೇಳಿ ಒಂದು ವೇಳೆ 2 ಕೈಗಳು ಕೂಡ ನಾನು ಕೂಡ ನಡಿತೀನಿ, ನೀನೊಬ್ಬನೇನು ಅಂತೇಳಿ ಇದು ಕೂಡ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಪೊಸಿಷನ್ನೇ ಚೇಂಜ್ ಆಗ್ತದೆ ಮನುಷ್ಯಂದು. ಹಲ್ಲೆಲೂಯಾ. ಅಂದರೆ ಎಲ್ಲ ಅಂಗಗಳಿಗೆ ಒಂದೇ ಕೆಲಸ ಇರೋದಿಲ್ಲ. ಹಂಗೆ
ದೇವರು ನಮಗೆ ಕೊಟ್ಟಂಥ ಒಂದು ಸೇವೆ ಬೇರೆ, ಒಂದು ವರಗಳು ಬೇರೆ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕೊಟ್ಟಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಸೊ ಅದನ್ನು ನಾವು ಮಾಡಲೇಬೇಕು. ದೇವರು ವಾಕ್ಯದಲ್ಲಿ ಹೇಳ್ತದೆ ನೋಡ್ರಿ, ದೇವರು ಕೃಪೆ ಮಾಡಿದ ಪ್ರಕಾರ ನಾವು ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ. ಇಲ್ಲ, 6ನೇ ವಚನ ಓದಮ್ಮ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಕೆಲವರಿಗೆ ಬುದ್ಧಿ ಹೇಳುವಂತ ಒಂದು ಸೇವೆಯನ್ನು ದೇವರು ಕೊಟ್ಟಿರ್ತಾನೆ. ಅವ್ರು ಬುದ್ಧಿ ಹೇಳುವುದರಲ್ಲಿ ನಿರತರಾಗಿರ್ಬೇಕು. ಹಲ್ಲೆಲೂಯಾ. ನೀವು ಕೇಳ್ಬೋದು, ಏನಪ್ಪ ಅಂತಂದರೆ, ನಾನು ಮೊನ್ನೆ ಎಲ್ಲ ಹೋದಾಗ ಒಂದು ಕಡೆಗೆ ವಾಕ್ಯ ಹೇಳ್ತಿದ್ದೆ. ಕೆಲವರಿಗೆ ದೇವರು ಆಲಯದಲ್ಲಿ ಕಸ ಹೊಡುವಂಥ ಒಂದು ಸೇವೆ ಕೊಟ್ಟಿರ್ತಾನಂತೆ. ಕಸ ಗುಡಿಸುವಂಥ ಸೇವೆ, ಮ್ಯಾಟ್ ಹಾಸುವಂಥ ಒಂದು ಸೇವೆ ಕೊಟ್ಟಿರ್ತಾನಂತೆ. ನಾವು ಅನ್ಕೋಬೋದು ಅದು ಇಂಪಾರ್ಟೆಂಟ್ ಇಲ್ಲ ಅಂತ. ಅದು ಕೂಡ ದೇವರ ದೃಷ್ಟಿಯಲ್ಲಿ ಭಾಳ ಅಮೂಲ್ಯವಾದದ್ದು. ಹಲ್ಲೆಲೂಯಾ. ಕೆಲವು ಸಭೆಗಳಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಹತ್ರ ನಿಂತಿರ್ತಾರೆ. ಅವ್ರ ಕೆಲಸ ಏನಪ್ಪ ಅಂತಂದರೆ ಆ ಚಪ್ಪಲಿಗಳನ್ನೆಲ್ಲ ರೆಡಿ ಮಾಡ್ತಿರ್ತಾರೆ. ಅದು ಕೂಡ ಒಂದು ಸೇವೆ ಆಗಿದೆ. ಮನುಷ್ಯರ ದೃಷ್ಟಿಯಲ್ಲಿ ಅದು ಸಣ್ಣ ಸೇವೆ, ದೊಡ್ಡ ಸೇವೆ ಅಂತ ಮನುಷ್ಯರ ಯೋಚನೆ ಮಾಡ್ಬೋದು. ಆದರೆ ದೇವರ ದೃಷ್ಟಿಯಲ್ಲೂ ಅದು ಅಮೂಲ್ಯವಾದ ಸೇವೆ ಆಗಿದೆ. ಆಮೇನ್, ಹಲ್ಲೆಲೂಯಾ. ಅದನ್ನು ನಡೆಸಲಿ. ಬೈಬಲ್ ವಾಕ್ಯ ಹೇಳ್ತದೆ, ಕೆಲವರಿಗೆ ದಾನ ಕೊಡುವಂಥ ಒಂದು ವರವನ್ನು, ಒಂದು ಕೃಪೆಯನ್ನು ಕೊಟ್ಟಿರ್ತಾನೆ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಅವನು ಕೊಡಬೇಕಂತೆ. ಮತ್ತು ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಬೇಕು. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಎಲ್ಲರಿಗೂ ಒಂದೊಂದು ಕೊಟ್ಟಿದ್ದಾನೆ. ಏನಿಲ್ಲರಿ ಪಾಸ್ಟರ್ ಅಂತ ಅನ್ನಂಗಿಲ್ಲ ನಾವು. ಎಲ್ಲರಿಗೂ ದೇವರು ಏನೋ ಒಂದು ವರ ಕೊಟ್ಟಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಎಲ್ಲರಿಗೂ ಒಂದು ಸೇವೆಯನ್ನು ಕೊಟ್ಟಿದ್ದಾನೆ. ದೇವರು ಕೊಟ್ಟಂಥ ಸೇವೆಯನ್ನು ನಾವು ಯಥಾರ್ಥದಿಂದ ಮಾಡುವವರಾಗಿರಬೇಕು. ಆ ಕೆಲಸವನ್ನು ಮಾಡುವುದರಲ್ಲಿ ನಿರತರಾಗಿರಬೇಕು. ಹಾಂ, ಹಲ್ಲೆಲೂಯಾ. ಎಲ್ಲರೂ ಒಂದ್ಸಾರಿ ಇಲ್ಲಿರೋ ಜೋರಾಗಿ ಹಲ್ಲೆಲೂಯಾ. ಯಾವಾಗ ನಮ್ಮನ್ನೇ ನಾವು ಅರ್ಪಿಸಿಕೊಳ್ಳುತ್ತೀವೋ ನೂತನ ಮನಸ್ಸನ್ನು ಹೊಂದಿಕೊಳ್ತೇವೆ, ಪರಲೋಕದ ಭಾವವನ್ನು ಹೊಂದಿಕೊಳ್ತೇವೆ. ಪರಲೋಕದ ಭಾವ ಏನಂದರೆ, ಕರ್ತನಿಗಾಗಿ ನಾವು ಸೇವೆ ಮಾಡುವವರಾಗಿರಬೇಕು. ಯಾರಿಗಾಗಿ ಸೇವೆ ಮಾಡುವವರಾಗಿರಬೇಕು? ಹಾಂ, ಆಮೇನ್, ಹಲ್ಲೆಲೂಯಾ. ಕರ್ತನಿಗಾಗಿ ಸೇವೆ ಮಾಡೋದಪ್ಪ ಅಂತಂದ್ರೆ ಏನು? ಮೈಕ್ ತಗೊಂಡು ಬಂದು ಮುಂದೆ ಹಾಡಾಡೋದು ಸೇವೆನಾ? ಅದೊಂದೇ ಅಲ್ಲ ಸೇವೆ ಅಂತಂದರೆ. ನೀನು ಎಲ್ಲೋ ನಿಂತು ಯಾರೋ ಒಂದು ಕಷ್ಟದಲ್ಲಿರ್ತಾರೆ, ಅವರಿಗಾಗಿ ಸುವಾರ್ತೆ ಹೇಳ್ತೀಯ. ಅಣ್ಣ ಬಾ, ನಿನ್ನನ್ನು ದೇವರು ಕಷ್ಟದಿಂದ ಬಿಡಿಸ್ತಾನಂತೇಳಿ ಒಬ್ಬರಿಗೆ ಸುವಾರ್ತೆ ಹೇಳ್ತೀಯ. ಅದು ನೀನು ಮಾಡುವಂಥ ಸೇವೆ ಆಗಿದೆ. ಹಲ್ಲೆಲೂಯಾ. ನೀನು ಒಂದು ವೇಳೆ ಕಸ ಹುಡುಕ್ಬೋದು, ಅದು ಕೂಡ ದೇವ್ರಿಗೆ ನೀನು ಮಾಡುವಂಥ ಸೇವೆ ಆಗಿದೆ. ಆದರೆ ನಮ್ಮ ಒಂದು ಭಾವ ಏನಾಗಿರ್ಬೇಕಂದ್ರೆ, ಇದು ದೇವರಿಗಾಗಿ ಮಾಡ್ತಾ ಇದ್ದೀನಿ. ಆಮೇನ್, ಹಲ್ಲೆಲೂಯಾ. ದೇವರು ನನಗೆ ಕೊಟ್ಟಂಥ ಒಂದು ಕೃಪೆ ಆಗಿದೆ, ಕೃಪೆಯಿಂದ ಕೊಟ್ಟಂಥದ್ದಾಗಿದೆ. ಈಗ ಒಂದು ಉದಾಹರಣೆಯಾಗಿ ನಾನು ಯಾರಿಗೊಬ್ಬರು ಕರೆದು ಹೇಳ್ತೀನಿ, ಹೋಗಪ್ಪ ಒಂದು ಬಾಟಲ್ ನೀರು ತುಂಬ್ಕೆಂಬ ಅಂತೇಳಿ. ಅವರು ಅಷ್ಟು ಜನ ಇದ್ದಾರೆ, ನನಗೆ ಹೇಳ್ತಾರೆ ನೋಡು ಅಂತ ಅನ್ನಲ್ಲ. ಈಗ ಉದಾಹರಣೆ ದೀಪಕ್ಗೆ ಹೇಳ್ತೀನಿ ಎಷ್ಟೋ ಸಾರಿ, ನೀರು ತಗೊಂಬ ದೀಪಕ್ ಹೋಗಿ ಅಂತೇಳಿ. ಅಷ್ಟು ಜನ ಬಿಟ್ಟು ನನಗೆ ಹೇಳಿರೇನು ಅಂತ ಅನ್ಕೊಳಲ್ಲ ಆತ. ಅದೇನು ಅನ್ಕೊಂತೀರಿ? ಇದೊಂದು ಸೇವೆ, ದೇವರಿಗೆ ನಾವು ಮಾಡುವಂಥ ಒಂದು ಸೇವೆ, ಕೃಪೆಯಿಂದ ನನಗೆ ಕೊಡಲ್ಪಟ್ಟಿದೆ ಅಂಥೇಳಿ ಅವ್ರು ಏನು ಮಾಡ್ತಾರೆ, ಹೋಗಿ ನೀರು ತಗೊಂಬರ್ತಾರೆ. ಈಗ ಬಂದು ಚರ್ಚೆಲ್ಲ ಕ್ಲೀನ್ ಮಾಡ್ತಾರೆ ಹುಡುಗರು. ಅದನ್ನು ಏನು ಅನ್ಕೊಂತಾರೆ, ನಮಗೆ ಹೇಳ್ತಾರೆ ನೋಡು. ಇಲ್ಲ, ಅದು ಕೃಪೆಯಿಂದ ಕೊಟ್ಟಂಥದ್ದು ಸೇವೆ. ಅದು ಆ ಕೃಪೆಯಿಂದ ಕೊಡಲ್ಪಟ್ಟದ್ದು. ಎಷ್ಟೋ ಜನ ಇದ್ದಾರೆ, ಅದು ದೇವ್ರದ್ದು ಅಂತ ಹೇಳುವಾಗ ಅದು ಯಾವುದೇ ಆಗಿರಲಿ. ಗೌರ್ಮೆಂಟ್ ಜಾಬ್ ನೋಡ್ರಿ ನೀವು, ಸೆಂಟ್ರಲ್ ಗೌರ್ಮೆಂಟು ದೊಡ್ಡ ಕೆಲಸ, ಸಣ್ಣ ಕೆಲಸ ಎಲ್ಲ ಐತೆ. ಸೆಂಟ್ರಲ್ ಗೌರ್ಮೆಂಟ್ ರೀ ಇದು. ಯಾವುದಾದ್ರೇನು, ಯಾವ ಕೆಲಸ ಆದ್ರೂ ಒಟ್ಟು ಗೌರ್ಮೆಂಟ್ ಅಲ್ಲ. ಹಲ್ಲೆಲೂಯಾ. ಯಾವ ಕೆಲಸ ಆದ್ರೇನು ಒಟ್ಟು ಗೌರ್ಮೆಂಟ್ ಕೆಲಸ ಸಿಕ್ಕರೆ ಸಾಕು. ಅದ್ರಾಗೆ ಒಂದು ವೇಳೆ ಗೌರ್ಮೆಂಟ್, ಉದಾಹರಣೆ ಎಕ್ಸಾಂಪಲ್ ಹೇಳ್ತದೀನಿ, ಗೌರ್ಮೆಂಟ್ ಪರ್ಮನೆಂಟ್ ಆಗ್ತದಂದರೆ ಕಸ ಹೊಡೆಯೋದಾಗಲಿ ನಡೀತದೆ. ಸೆಂಟ್ರಲ್ ಗೌರ್ಮೆಂಟು ಅಪಾಯಿಂಟ್ ಮಾಡ್ಕೊಂತದ್ದು, ಡೈರೆಕ್ಟ್ ಗೌರ್ಮೆಂಟ್ ಅಪಾಯಿಂಟ್ ಆಗ್ತತೆ.
ಕಸ ಹೊಡಿಯೋದು, ರೋಡ್ ಸೈಡ್ ಕಸ ಹೊಡಿಯೋದು, ರೈಲ್ವೆ ಸ್ಟೇಷನ್ ಹತ್ರ ಅಂತಂದರೆ ಜಾಸ್ತಿ ಎಜುಕೇಷನ್ ಇದ್ರು ಕೂಡ ಸೆಂಟ್ರಲ್ ಗೋರ್ಮೆಂಟ್ದಂತೆ ಡೈರೆಕ್ಟ್ ಅಪಾಯಿಂಟ್ ಆಗ್ತದಂತೆ, ಹಾಕೋ ಅಪ್ಲಿಕೇಶನ್, ಬರ್ತೀನಿ ರೀ ಸರ್ ಅಂದ್ಬಿಡ್ತೀವಿ ನಾವು. ಅಂತೀವೋ ಇಲ್ಲ? ಅಂತೀವಿ. ಹಂಗೆ ಇದು ಹೆವೆನ್ ಗೋರ್ಮೆಂಟ್. ಹಲ್ಲೆಲೂಯ. ಇದರಲ್ಲಿ ಒಂದು ಚಿಕ್ಕ ಕೆಲಸ ಮಾಡುವವನಿಗೂ ಪ್ರತಿಫಲ ಎಲ್ಲಿಂದ ಬರ್ತದಂದರೆ ಪರಲೋಕದಿಂದ ಬರುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯ. ಈ ಒಂದು ಪರಲೋಕದ ಗೋರ್ಮೆಂಟ್ಗೋಸ್ಕರ ಯಾರ್ಯಾರು ಆ ಗೋರ್ಮೆಂಟಿಂದ ಬಂದಂಥ ಕೆಲಸವನ್ನು ಮಾಡುವವರಾಗಿರ್ತಾರೋ ಅದಕ್ಕೆ ಒಂದು ವೇಳೆ ಈ ಗೋರ್ಮೆಂಟ್ನಾಗ ರಿಟೈರ್ಡ್ ಐತೆ 60 ವರ್ಷಕ್ಕೆ, ಹಲ್ಲೆಲೂಯ, ಆ ಹೆವೆನ್ ಗೋರ್ಮೆಂಟ್ನಲ್ಲಿ ರಿಟೈರ್ಡ್ ಇಲ್ಲ. ದೇವರು ಯಾವಾಗಲೂ ಕೂಡ ತನ್ನ ಕೃಪೆಯನ್ನು ಅನುಗ್ರಹಿಸುವವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯ. ಸೊ ಮುಂದೆ 9ನೇ ವಚನದಲ್ಲಿ ಓದೋಣ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಆಮೆನ್. ಹಲ್ಲೆಲೂಯ. ಎಲ್ಲರೂ ಒಂದ್ಸರಿ ಜೋರಾಗಿ ಹಲ್ಲೆಲೂಯ. ಕೆಟ್ಟತನಕ್ಕೆ ಏಸಿಕೊಂಡು ಅಂದರೆ ಕೆಲವರು ಹೇಳ್ಬೋದು, ಪಾಸ್ಟ್ರೇ ನಾನು ಆ ಸಹೋದರನಿಗೆ ಭಾಳ ಹೆಲ್ಪ್ ಮಾಡೇನ್ರಿ, ಅವನು ನೋಡ್ರಿ ನನಗೆ ಹೊಟ್ಟೆ ಮರ್ಯಾದೆನೇ ಕೊಡಲ್ಲ, ಅವನು ಸ್ವಲ್ಪ ಕೂಡ ಇದೇ ಮಾಡಲ್ಲ ಅಂತೇಳಿ ಕೆಲವು ಸಾರಿ ನಮಗೆ ಅನಿಸ್ಬೋದು. ಇಲ್ಲ, ನಿನ್ನ ಎದುರುಗಡಿರುವ ವ್ಯಕ್ತಿ ಕೆಟ್ಟದ್ದನ್ನು ಬಯಸಿದ್ರು ಕೂಡ ನೀನು ಒಳ್ಳೆಯದನ್ನು ಬಯಸು. ಎದುರುಗಡಿರುವ ವ್ಯಕ್ತಿ ನಿನಗೊಂದು ವೇಳೆ ಪ್ರೈಸ್ ಲಾರ್ಡ್ ಹೇಳಿಲ್ಲ ಅಂದರೂ ಕೂಡ ನೀನು ಆತನಿಗೆ ಪ್ರೈಸ್ ಲಾರ್ಡ್ ಹೇಳ. ಹಲ್ಲೆಲೂಯ. ಮರ್ಯಾದೆ ತೋರಿಸ, ಅದ್ರಾಗೇನು ಇಲ್ಲ. ಒಬ್ಬರಿಗೊಬ್ಬರು ನಾವು ಪ್ರೀತಿಸುವುದರಲ್ಲಿ, ಒಬ್ಬರಿಗೊಬ್ಬರು ಮರ್ಯಾದೆ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ಬೇಕಂತ ದೇವ್ರ ವಾಕ್ಯ ಹೇಳ್ತದೆ. 11ನೇ ವಚನದಲ್ಲಿ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಹಲ್ಲೆಲೂಯ. ಎಲ್ಲರೂ ಹಲ್ಲೆಲೂಯ. ಪಾಸ್ಟ್ರೇ, ಒಬ್ಬನ್ ಕೇಡ್ ಮಾಡ್ತದಾನೆ, ಅವನಿಗೆ ನಾವು ಒಳ್ಳೇದು ಮಾಡ್ತಾ ಇದ್ದೀವಿ. ಇದು ಕೂಡ ದೇವ್ರಿಗೆ ನೀವು ಮಾಡುವ ಸೇವೆ. ಹಲ್ಲೆಲೂಯ. ಹಲ್ಲೆಲೂಯ. ಒಬ್ರು ಯಾರೋ ನಿಮಗೆ ಕೇಡ್ ಮಾಡಿದರೆ ಅವ್ರಿಗೆ ನೀವು ಒಳ್ಳೇದು ಮಾಡ್ತಾ ಇದ್ದೀರಿ, ಇದು ನೀವು ದೇವರಿಗಾಗಿ ಮಾಡುವ ಒಂದು ಸೇವೆ. ಒಬ್ಬನಿಗೆ ಮರ್ಯಾದೆ, ದೇವರ ಹೆಸರಿನಲ್ಲಿ ನೀವು ಒಬ್ಬನಿಗೆ ಮರ್ಯಾದೆ ತೋರಿಸ್ತಾ ಇದ್ದೀರಿ, ಅದು ನೀವು ದೇವರಿಗಾಗಿ ಮಾಡುವ ಸೇವೆ. ಆಮೇನ್. ಹಲ್ಲೆಲೂಯ. ಬೈಬಲ್ ವಾಕ್ಯ ಹೇಳ್ತದೆ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯರಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಇಲ್ಲಿ ಇಂದಿನವರೆಗೂ ನಾನು ಹೇಳಿದ ಎಲ್ಲ ಕಾರ್ಯಗಳು ಏನಪ್ಪ ಅಂತಂದರೆ ಅದು ನಾವು ದೇವರಿಗೆ ಮಾಡುವಂಥ ಸೇವೆ ಆಗಿದೆ. ಹಲ್ಲೆಲೂಯ. ಈ ವಚನದ 11ನೇ ವಚನದ ಹಿಂದಿರುವಂಥ ಕಾರ್ಯಗಳು ಮತ್ತು ಅದರ ಕೆಳಗಿರುವಂಥ ಎಲ್ಲ ಕಾರ್ಯಗಳು ಕೂಡ ಕರ್ತನಿಗೆ ನಾವು ಮಾಡುವಂಥ ಸೇವೆ ಆಗಿದೆ. ನಾನು ವೇಗವಾಗಿ ಹೋಗ್ತೀನಿ, ಮುಂದೆ ಹೋದ್ರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ. ಶಪಿಸದೆ ಆಶೀರ್ವದಿಸಿರಿ. ಹಲ್ಲೆಲೂಯ. ಎಲ್ಲರೂ ಒಂದ್ಸರಿ ಜೋರಾಗಿ ಹಲ್ಲೆಲೂಯ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಕರ್ತನಿಗೆ ನಾವು ಅಂದರೆ ಹೆಂಗಿರ್ಬೇಕಂತ ದೇವ್ರ ವಾಕ್ಯ ಹೇಳ್ತದೆ ಅಂದರೆ, ಜಾಗ್ರತೆ ಬೇಕಾದಲ್ಲಿ ಅಲಸರಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆಯನ್ನು ಮಾಡುವವರಾಗಿರ್ಬೇಕಂತೆ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆಲೆಸಿ ಉಲ್ಲಾಸವಾಗಿರ್ರಿ. ಯಾವ ಪದವಿ ನೆನೆಸಿ ಉಲ್ಲಾಸವಾಗಿರಬೇಕು? ಯಾರು ಹೇಳ್ತಾರೆ? ಯಾರನ್ನ ಹೇಳಿದರೆ ಅವ್ರಿಗೆ ಅವ್ರ ದುಡ್ಡಿನಾಗ ಒಂದು ಬಿರಿಯಾನಿ. ಹಲ್ಲೆಲೂಯ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿ ಯಾವುದು ಹೇಳ್ರಿ ಮೇಡಮ್? ಏನಮ್ಮ ಜೋರಾಗಿ ಹೇಳ್ರಿ, ಏನು ಹೇಳ್ತೀರಿ? ತಪ್ಪಾದ್ರೆ ನಮಗೇನು ಇದೇನು ಹೊಡಿತಾರಲ್ಲ ಮಾಸ್ಟ್ರು. ಕರ್ತನೂ ಬರೋಣ ನಿತ್ಯ ಜೀವ. ಹಲ್ಲೆಲೂಯ. ಇಬ್ಬರು ರೊಕ್ಕ ರೆಡಿ ಇಟ್ಕೊಳ್ರಿ, ಯಾರಕ್ಕೆ ನಾವು ತರಿಸ್ತೀನಿ. ಹಲ್ಲೆಲೂಯ. ಎಲ್ಲರೂ ಒಂದ್ಸಾರಿ ಜೋರಾಗಿ ಹಲ್ಲೆಲೂಯ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿ. ಯಾಕೆ ನಾವು ದೇವರಿಗೆ ಇಷ್ಟೆಲ್ಲ ಸಹಿಸಿಕೊಂಡು ಸೇವೆ ಮಾಡಬೇಕಪ್ಪ ಅಂತಂದರೆ, ಕ್ರೈಸ್ತರು ನಿರೀಕ್ಷಿಸುವಂಥ ಒಂದು ಮಹಾಪದವಿ ಐತೆ. ಆ ಮಹಾಪದವಿ ಏನಪ್ಪ ಅಂತಂದರೆ, ದೇವರು ಒಂದು ದಿವಸ ರಾಜಾದಿರಾಜನಾಗಿ ಇಳಿದು ಬರುವವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯ.
ನಾವು ಯಾಕೆ ಒಬ್ಬರು ನಮಗೆ ಕೇಡು ಬಯಸಿದ್ರು ನಾವು ಅವರಿಗೆ ಕೇಡು ಬಯಸಿದಿಲ್ಲ. ನಾವು ಯಾಕೆ ಒಬ್ಬರು ನಮಗೆ ಮರ್ಯಾದೆ ಕೊಡದಿದ್ರು ನಾವೇ ಹೋಗಿ ತಗ್ಗಿಸ್ಕೊಂಡು ಹೋಗಿ ಪ್ರೈಸ್ ಲಾರ್ಡ್ ಕೊಟ್ಟು ಮರ್ಯಾದೆ ನಾವು ಅವನಿಗೆ ಕೊಡ್ತೀವಿ. ನಾವು ಯಾಕೆ ನಮ್ಮನ್ನು ಹಿಂಸಿಸುವರಿಗೋಸ್ಕರ ದೇವರೇ ಅವ್ರಿಗೆ ಒಳ್ಳೇದು ಮಾಡುವಂಥ ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯಾ. ನಾವು ಇದನ್ನೆಲ್ಲ ಮಾಡುವಾಗ ನಮ್ಮನ್ನು ನೋಡಲಿಕ್ಕೆ ಪರಲೋಕದಲ್ಲಿ ಒಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ಆತನು ಇಳಿದು ಬರುವಾಗ ಆತನು ನೋಡಿ ನಮ್ಮನ್ನು ನೋಡಿ ಆತನು ಏನು ಮಾಡ್ತಾನೆ ಗೊತ್ತಾ? ಇದನ್ನೆಲ್ಲ ಯಾರು ಮನುಷ್ಯರು ನೋಡಿರಲ್ಲ. ದೇವರು ನಮ್ಮನ್ನು ನೋಡಿ ಆತನು ಏನು ಮಾಡ್ತಾನೆ, ನಮಗೆ ಆತನು ಸನ್ಮಾನ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಬಲ ನಂಬಿಗಸ್ತನಾದ ಒಳ್ಳೆ ಆಳು, ಭೂಲೋಕದಲ್ಲಿ ನೀನು ಇರುವವರೆಗೂ ಇದಿಗೋ ನನಗೋಸ್ಕರ ನೀನು ಜೀವಿಸಿದೆ. ನೀನು ಮಾಡಿದಂಥ ಒಂದೊಂದು ಕಾರ್ಯವು ಇದಿಗೋ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಬೈಬಲ್ ವಾಕ್ಯದಲ್ಲಿ ಹೇಳಿರ್ತದೆ, ನಾವು ಮಾಡಿರುವಂಥ ಒಂದೊಂದು ದಾನಗಳು, ನಾವು ಮಾಡಿರುವಂಥ ಒಂದೊಂದು ಸೇವೆ ಕಾರ್ಯಗಳು ಇದಿಗೋ ಇಹಲೋಕವು ಮರೆತು ಹೋದರೂ ಕೂಡ, ನಾವು ಮಾಡಿದಂಥ ಉಪಕಾರಗಳು ಇಹಲೋಕದ ಜನರು ಮರೆತು ಹೋದರೂ ಕೂಡ ಪರಲೋಕ ರಾಜ್ಯದಲ್ಲಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರ್ತದೆ. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಏನು ಹೇಳ್ತದಪ್ಪ ಅಂತಂತಂದರೆ, ನಾವು ಉಪದ್ರವಗಳಲ್ಲಿ ಸೈರ್ಯ ಉಳ್ಳವರಾಗಿರಿ. ಉಪದ್ರವ ಬಂದಾಗ, ಕಷ್ಟ ಬಂದಾಗ ಭಾಳ ಜನ ಏನಂತಂದರೆ ಏನು ಉಪದ್ರವ ಇಲ್ಲ, ಕಷ್ಟ ಇಲ್ಲ, ಎಲ್ಲ ಆರಾಮೈತ್ರಿ ಅಂದಾಗ ಆವಾಗ ಸಮಾಧಾನದಾಗಿರ್ತಾರೆ, ಖುಷಿ ಖುಷಿಯಾಗಿರ್ತಾರೆ. ಇಲ್ಲ, ನಾವು ಕಷ್ಟ ಇದ್ದಾಗಲೂ ಕೂಡ ದೇವ್ರ ಮಕ್ಕಳು ಒಂದು ಪ್ರತ್ಯೇಕತೆ ಏನಪ್ಪ ಅಂತಂದರೆ, ಕಷ್ಟಗಳಿರಲಿ, ಎಷ್ಟೇ ಕಷ್ಟಗಳಿರಲಿ ನಾವು ಖುಷಿ ಖುಷಿಯಾಗಿರ್ಬೇಕಂತೆ. ಹಲ್ಲೆಲೂಯಾ. ನಾವು ಸಮಾಧಾನ ಉಳ್ಳವರಾಗಿರಬೇಕು. ಆಮೇನ್. ಹಲ್ಲೆಲೂಯಾ. ಕಷ್ಟಗಳಿರಲಿ, ರೋಗ ಇರಲಿ, ಬಾಧೆ ಇರಲಿ, ಏನೇ ಇರಲಿ ನಾವು ಚೆನ್ನಾಗಿರ್ಬೇಕು, ಖುಷಿ ಖುಷಿಯಾಗಿರ್ಬೇಕು. ಸ್ತೋತ್ರ. ನಾವು ಹಂಗೆ ಇರೋದು. ಹಲ್ಲೆಲೂಯಾ. ಅಯ್ಯೋ ಸ್ತೋತ್ರ ಬಿದ್ದುಬಿಟ್ಟು, ಅಯ್ಯೋ ದೇವ್ರಿದಾನ, ಅಯ್ಯೋ ದೇವ್ರಿದ್ದಿದ್ರೆ ನನಗೆ ಯಾಕಿಂತ ನನಗೆ ಯಾವುದು ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ದೂರ ಮಾಡೋಕ್ಕಾಗಲ್ಲ. ಆಮೇನ್. ಹಲ್ಲೆಲೂಯಾ. ನಿನ್ನೆ ಬಿದ್ದರೆ ಇವತ್ತು ಬಂದು ನಾವು ಹಂಗೆ ಹಿಡ್ಕೊಂಬಂದು ಜೋರಾಗಿ ಕುಣಿದು ಪ್ರಸಂಗ ಮಾಡಿವಿ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ ಏನಪ್ಪ ಅಂತಂದರೆ, ಎಲ್ಲ ಮಾಡ್ಬೋದ್ರಿ, ಆದರೆ ಒಂದನ್ನು ಮಾಡೋದು ಭಾಳ ಕಷ್ಟ. ಏನಂತಂದರೆ 14ನೇ ವಚನದಲ್ಲಿ ಏನು ಹೇಳ್ತದೆ, ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವಾದ ಮಾಡಿರಿ. ಹಲ್ಲೆಲೂಯಾ. ಈ ವೈರಿಗಳನ್ನು ಪ್ರೀತಿ ಮಾಡೋದಂದ್ರೆ ಬಹಳ ಕಷ್ಟ ನೋಡ್ರಿ. ಏನಾದರೂ ಮಾಡಿಬಿಡ್ತೇನೆ ರೀ ಪಾಸ್ಟ್ರೆ, ಬೇಕಾರೆ ಏನಾದರೂ ಗಲೀಜು ಬೇಕಾರೆ ಎತ್ತಾಕಂದ್ರೆ ಬಿಡಿ ಎತ್ತಾಕ್ಬಿಡ್ತೀನಿ, ಆದರೆ ವೈರಿಗಳನ್ನು ಪ್ರೀತಿ ಮಾಡೋದು ಬಹಳ ಕಷ್ಟ ಅಂತಾರೆ. ಇಲ್ಲ, ವೈರಿಗಳು ನಮಗೆ ಕೆಲವ್ರದ್ದು ಸಹವಾಸ ಮಾಡೋದು, ಕೆಲವರು ಸಹವಾಸ ಮಾಡಲಿಲ್ದಂಗೆ ಇರೋದು ಒಳ್ಳೇದಿಲ್ಲ ಅಂತಲ್ಲ, ಹಂಗಂತೇಳಿ ಅವ್ರನ್ನ ನಾವು ದ್ವೇಷ ಮಾಡಬಾರ್ದು. ಕೆಲವರು ನಾವು ಎಷ್ಟೇ ಉಪಕಾರ ಮಾಡಿದ್ರು ಉಪಕಾರಕ್ಕೆ ಅಪಕಾರನೇ ಮಾಡ್ತಿರ್ತಾರಲ್ಲ, ಈ ವ್ಯಕ್ತಿಯಿಂದ ನನಗೆ ಡೇಂಜರಪ್ಪ ಅಂತೇಳಿ ನಿಮಗೆ ಗೊತ್ತಾದಾಗ ಅವರಿಂದ ದೂರ ಇದ್ದು ಬಿಡಬೇಕು. ಮರುಭಾಗದಲ್ಲಿ ಅವ್ರನ್ನ ಶಪಿಸಬಾರ್ದು, ಆದರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸಬೇಕು. ಹಂಗಂತೇಳಿ ಸ್ತೋತ್ರ ಎಲ್ಲರನ್ನೂ ಪ್ರೀತಿ ಮಾಡಂತೇಳೇನು, ದೇವರು ವೈರಿಗಳನ್ನೂ ಪ್ರೀತಿ ಮಾಡಂತೇಳೇನಂದರೆ, ಯಾರೋ ಬಂದು ನೀನು ವೈರಿ ಕರಿತಾನೆ, ದೋಸ್ತ ಬಾರ್ಲೇ ಸಾರಾಯಿ ಕುಡಿಯೋಕೆ ಹೋಗಮ್ಮ ಅಂತಾನೆ. ನೀನು ಹೋಗ್ಬಿಟ್ಟಪ್ಪ ಅಂತಂದರೆ ಅದರ ಅರ್ಥ ನೀನು ಏನನ್ನ ವೈರಿಗಳನ್ನೆಲ್ಲ ಪ್ರೀತಿ ಮಾಡ್ತಿರೋದು ಪಾಪವನ್ನು ಪ್ರೀತಿ ಮಾಡ್ತದೆ ಅಂತ ಅರ್ಥ. ಹಲ್ಲೆಲೂಯಾ. ಇಲ್ರಿ ಪಾಸ್ಟರ್, ದೇವ್ರ ವಾಕ್ಯ ಹೇಳ್ತದಲ್ರಿ ವೈರಿಗಳನ್ನು ಪ್ರೀತಿ ಮಾಡು ಅಂತೇಳಿ, ಅದಕ್ಕೆ ನಾನು ವೈರಿ ಕರೆದನ್ರಿ, ಹೋಗಿ ಬ್ರ್ಯಾಂಡಿ ಶಾಪಿಗೆ ಸಾರಾಯಿ ಕುಡಿಯೋಕೆ ಹೋಗಮ್ಮ ಅಂತೇಳಿ ಅದಕ್ಕೆ ನಾನು ಹೋಗಿ ಕುಡಿದು ಬನ್ನನ್ರಿ ಅಂದರೆ, ನೀನು ಪ್ರೀತಿ ಮಾಡಿದ್ದು ವೈರಿನಲ್ಲ, ಪಾಪವನ್ನು ನೀನು ಪ್ರೀತಿ ಮಾಡಿದ್ದು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಓದ್ರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಪ್ರಿಯರೇ, ನೀವೇ
ಮುಯಿ ತೀರಿಸದೆ ನೀವೇ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು. ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಬೈಬಲ್ ವಾಕ್ಯದಲ್ಲಿ ಹೇಳ್ತದೆ, ಅಪಕಾರಕ್ಕೆ ನಾವು ಅಪಕಾರವನ್ನು ಮಾಡದೆ ಏನು ಮಾಡಬೇಕಂತೆ, ಒಂದು ವೇಳೆ ನಮಗೆ ಯಾರಾದರೂ ಅಪಕಾರ ಮಾಡಿದ್ರಂದರೆ ನಾವು ಅವರಿಗೆ ಅಪಕಾರ ಮಾಡದೆ ಅದನ್ನು ದೇವರಿಗೆ ನಾವು ಬಿಟ್ಟು ಕೊಡಬೇಕು. ಆಮೇನ್, ಹಲ್ಲೆಲೂಯಾ. ಕೆಟ್ಟತನಕ್ಕೆ ನಾವು ಸೋತು ಹೋಗದೆ ಕೆಟ್ಟತನವನ್ನು ಒಳ್ಳೆತನದಿಂದ ಸೋಲಿಸ್ಬೇಕಂತೆ. ಹಲ್ಲೆಲೂಯಾ. ಉದಾಹರಣೆಯಾಗಿ ನಾನು ಹೇಳ್ತೀನಿ, ದಾವೀದನಿಗೆ ವಿರುದ್ಧವಾಗಿ ಸೌಲನು ಭಯಂಕರವಾಗಿ ಹೋರಾಡ್ತಿರ್ತಾನೆ. ದಾವೀದನನ್ನು ಮುಗಿಸ್ಬೇಕಂತ ಒಂದು ಸೈನ್ಯವನ್ನು ಕಟ್ಕೊಂಡು ದಾವೀದನನ್ನು ಗವಿಗಳಲ್ಲಿ ಗುಡ್ಡ ಬೆಟ್ಟಗಳಲ್ಲಿ ಹುಡುಕ್ತಾ ಇರ್ತಾನೆ. ಹುಡುಕಿ ಸೋತೋಗ್ಬಿಟ್ಟಿರ್ತಾನೆ. ಯಾರು? ಸೌಲ. ಯಾರ್ರೀ ಯಾರ್ರೀ ಅಂತ ಕೇಳಿದಾಗ ನೀವು ಇಲ್ಲಿ ಬಂದ್ರಿ ಕೆಲವ್ರು, ಇಲ್ಲಾಂದ್ರೆ ಎಲ್ಲೆಲ್ಲಿ ಹೋಗಿದ್ರು ಗೊತ್ತಿಲ್ಲ. ಮನೆಗೆ ಹೋಗಿದ್ರು, ಬಟ್ಟೆ ತೊಳೆಯೋಕೆ ಹೋಗಿದ್ರು, ಪಾತ್ರೆ ತೊಳೆಯೋಕೆ ಹೋಗಿದ್ರು, ಒಲೆ ಮೇಲೆ ಹಾಲು ಹಂಗೆ ಇಟ್ಟು ಬಂದು ಮುಚ್ಚಿಟ್ಟು ಬರೋಕೆ ಹೋಗಿದ್ರು, ಏನೋ ಗೊತ್ತಿಲ್ಲ. ಹಲ್ಲೆಲೂಯಾ. ರೈಟ್. ಯಾರು ಹುಡುಕ್ತಾ ಇದ್ರು ದಾವೀದನನ್ನು? ಸೌಲನು ಹುಡುಕ್ತಾ ಇದ್ದ. ಆಗ ಸೌಲನು ಹುಡುಕಿ ಸಾಕಾಗಿ ಒಂದು ಗವಿಯಲ್ಲಿ ಮಲಗಿಬಿಡ್ತಾನೆ. ನಿದ್ದೆ ಹತ್ಬಿಟ್ಟಿರ್ತತೆ. ಈಗ ಮಲಗಿದಾಗ ದಾವೀದನ ಜೊತೆಗೆ ಕೆಲವು ಸೈನ್ಯ ಕೂಡ ಇರ್ತತೆ. ಆ ಸೈನ್ಯ ದಾವೀದನು ಬಂದು ಆ ಸೌಲನು ಮಲಗಿದಾಗ ಸೌಲನ ಒಂದು ಜುಬ್ಬದ ಒಂದು ತುದಿಯ ಆ ಬಟ್ಟೆಯನ್ನು ಕತ್ತರಿಸ್ಕೊಂಡು ಹೊರಗೆ ಬಂದು ಹೇಳ್ತಾನೆ. ಏನಂತಂದರೆ ಹಿಂಗೆ ತೋರಿಸ್ತಾನೆ, ಇದಿಗೋ ತಂದೆ ನೋಡು ಅಂತಾನೆ. ಅಂದರೆ ಅವನಿಗೆ ಹೇಳ್ತಾನೆ, ಯಾರಿಗೆ? ಸೌಲನಿಗೆ ದಾವೀದನ ಹೇಳ್ತಾನೆ, ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದ. ಹಲ್ಲೆಲೂಯಾ. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಮುಗಿಸ್ಬಿಡ್ಬೋದಾಗಿತ್ತು. ನೀನು ಮಲಗಿದಾಗ ನಿನ್ನ ಕತ್ತಿಯನ್ನು ತೆಗೆದುಕೊಂಡು ನಾನು ನಿನ್ನನ್ನೇ ಸಾಯಿಸಿ ಆ ಒಂದು ಹೆಂಗಿದ್ರು ದೇವ್ರು ನನಗೆ ಆ ಸೀಟು ಕೊಟ್ಟಾನೆ. ಯಾವ ಸೀಟು? ರಾಜನ ಸೀಟು. ನಿನ್ನನ್ನು ಯಾವಾಗೋ ತಳ್ಳಾಕಿದ್ದೇನೆ. ಆದರೆ ನಾನು ನಿನ್ನ ಮುಗಿಸುವುದಕ್ಕೆ ನನಗೆ ಎರಡೂ ವಿಧವಾದ ಅಧಿಕಾರ ಇತ್ತು. ಆದರೆ ನಾನು ನಿನ್ನನ್ನು ಮುಗಿಸದೆ ನಿನ್ನ ಬಟ್ಟೆನ ಕತ್ತರಿಸ್ಕೊಂಡು ಬನ್ನಿ. ನೋಡಿ, ಇದೇ ಗುರುತು. ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ ನಿನ್ನುವುದಕ್ಕೆ ಇದೇ ಗುರುತು ಅಂದಾಗ ಆ ಸೌಲನು ಎದ್ದು ನಿಂತು ನೋಡಿ, ಅಯ್ಯೋ ದಾವೀದನೇ, ನಿಜವಾಗ್ಲೂ ನೀನು ಅಪಕಾರಕ್ಕೆ ಅಪಕಾರ ಮಾಡಲಿಲ್ಲ. ನೀನು ನನ್ನ ಎಷ್ಟು ಪ್ರೀತಿ ಇಟ್ಟಿದೆಯಾ ಅಂತೇಳಿ ಈಗ ನನಗೆ ಗೊತ್ತಾಯಿತು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ ಅಂತೇಳಿ ಆವಾಗ ಅವನು ಭಾಳ ಆಶ್ಚರ್ಯವಾಗ್ತಾನೆ. ಆದರೆ ವಿಷಯ ಏನಾಗ್ತದೆ ಗೊತ್ತಾ? ಮುಂದೆ ಹೋದಾಗ ಆ ನಂತರದಲ್ಲಿ, ಆ ಕಾಲಾಂತರದಲ್ಲಿ ಆಮೇಲೆ ಸೌಲನು ಮತ್ತು ಸೌಲನ ಸಂತತಿ ಎಲ್ಲರೂ ಆ ಯುದ್ಧದಲ್ಲಿ ಸೋಲನ್ನಪ್ಪಿ ಎಲ್ಲರೂ ಸಾವಿಗೆ ತುತ್ತಾಗ್ತಾರೆ. ಹಲ್ಲೆಲೂಯಾ. ಯಾರಾದರೂ ನಮಗೆ ಅಪಕಾರ ಮಾಡಿದ್ರಪ್ಪ ಅಂತಂದರೆ ನಾವು ಆ ಅಪಕಾರಕ್ಕೆ ಅವರಿಗೆ ಅಪಕಾರ ಮಾಡದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡುವಾಗ, ಅಂದರೆ ದೇವರು ಒಂದು ವೇಳೆ ಅವನವನ ತಕ್ಕ ಕೆಲಸಕ್ಕೆ ದೇವರು ಪ್ರತಿಫಲ ಕೊಡ್ತಾನಂತೆ. ಹಲ್ಲೆಲೂಯಾ. ಯಾರು ಏನು ಬಿತ್ತಿತ್ತಾರೋ ಅದನ್ನು ಕೊಯ್ಯುವವರಾಗಿರ್ತಾರೆ. ಆಮೇನ್, ಹಲ್ಲೆಲೂಯಾ. ನಾವು ಕೆಲವು ಸಾರಿ ಅನೇಕರಿಗೆ ಉಪಕಾರ ಮಾಡಿರ್ತೀವಿ. ಆ ಉಪಕಾರಕ್ಕೆ ದೇವರು ಪ್ರತಿಫಲ ಕೊಡ್ತಾನೆ. ಯಾರು ಪ್ರತಿಫಲ ಕೊಡ್ತಾನೆ? ಉಪಕಾರಕ್ಕೆ ಪ್ರತಿಫಲ ಕೊಡೋದು ಯಾರು? ದೇವರು. ಅದಕ್ಕೆ ನಾನು ಒಂದೇ ವಿಷಯ ಹೇಳಕ್ಕೆ ಬಂದೆ, ನಾವು ಏನನ್ನಾದರೂ ಮಾಡಿದರೆ ಅದು ಮನುಷ್ಯರಿಗಲ್ಲ ದೇವರಿಗೆ ಅಂತೇಳಿ ನಾವು ಮಾಡಬೇಕು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಭಾಳ ಜನ ಬಂದು ಕೇಳ್ತಾರೆ, ಪಾಸ್ಟ್ರೇ ನಿಮ್ಮ ಮನೆಗೆ ಅಕ್ಕಿ ಅದಾವ, ನಿಮ್ಮ ಮನೆಗೆ ಜೋಳ ಅದಾವ, ನಿಮ್ಮ ಮನೆಗೆ ಅದಾದವ ಅಂತ ನಾನು ಕೇಳ್ತೀನಿ. ನಮ್ಮ ಮನೆಗೆ ಎಲ್ಲ ಅದಾವ ಅಂತ ಹೇಳಿದೆ. ಯಾಕ್ರಿ ಅಂತಂದರೆ, ಯಾಕ್ರಿ ನೀವು ಕೇಳಿ ಇಸ್ಕೊನಲ್ಲ ಅಂತಂದರೆ, ನಾನು ಕೇಳಿ ಇಸ್ಕೊನಲ್ಲ. ಯಾರಾದರೂ ಒಂದು ವೇಳೆ ನಮಗೆ ಕೊಟ್ಟರೆ, ದೇವರಿಗೆ ಅಂತೇಳಿ ಕೊಟ್ಟರೆ ಅವ್ರಿಗೆ ಆಶೀರ್ವಾದ ಬರ್ತತೆ. ಏನೋ ಇವ್ರಿಗೆ ಇಲ್ಲಲ್ಲ ಪಾಪ ಕೊಡೋಣ ಅಂತೇಳಿ ಕೊಟ್ಟರೆ ಆಶೀರ್ವಾದ ಬರಲ್ಲ. ಇವರೊಬ್ಬ ದೇವರ ಸೇವಕರು, ಇವ್ರಿಗೆ ಕೊಟ್ಟರೆ ನಾನು ದೇವರಿಗೆ ಕೊಟ್ಟಂಗೆ ಅಂತೇಳಿ ಒಂದು ವೇಳೆ ಯಾರಾದರೂ ಏನಾದರೂ ಕೊಟ್ಟರೆ ಅದು ಅವರಿಗೆ ಆಶೀರ್ವಾದ ಬರ್ತತೆ ವಿನಃ ಕನಿಕರದಿಂದ ಕೊಡುವಂಥದ್ದು ಅದು ಕೇವಲ ಮಾನಸಿಕ ಬುದ್ಧಿಯಿಂದ ಕೊಡುವಂಥದ್ದಾಗಿರ್ತದೆ. ಅದಕ್ಕೆ
ನಾನು ಎಲ್ಲ ಇದ್ದರೂ ಕೂಡ ಏನು ಕೆಲವು ಸಾರಿ ಏನು ಇಲ್ಲ ಅಂದರೂ ಕೂಡ ಎಲ್ಲ ಐತಂತಲೇ ಹೇಳ್ತೀನಿ ನಾನು. ಒಂದು ವೇಳೆ ಅವ್ರು ನಿಜವಾಗಲೂ ಕೊಡುವಂಥ ಬಂತಂತಂದರೆ ಅವರೇ ಸ್ವತಃ ಬಂದು ಅದು ದೇವರಿಗೆ ಸೇವಕರಿಗೆ ನಾನು ಕೊಡ್ತಾ ಇದ್ದೀನಿ ಅಂದರೆ ಯಾಜಕನಿಗೆ ಇದು ದೇವರಿಗೆ ಕೊಟ್ಟಂಗೆ ಅಂತೇಳಿ ಬಂದು ಕೊಟ್ಟು ಹೋಗ್ತಾರೆ. ಆಮೇನ್, ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ದೇವ್ರ ಮಕ್ಕಳೇ ಗಮನಿಸ್ರಿ, ನಾವು ನಮ್ಮ ಕೈಯಿಂದ ಆದಷ್ಟು ಮಟ್ಟಿಗೆ ನಾವು ದೇವರಿಗೆ ಸೇವೆಯನ್ನು ಮಾಡುವವರಾಗಿರ್ಬೇಕು. ಆಮೇನ್, ಹಲ್ಲೆಲೂಯ. ದೇವರ ಸೇವೆ ಅಂದರೆ ದೇವರ ಸೇವೆ ಮಾಡೋದಂದ್ರೆ ಏನು ಹೇಳ್ರಿ? ಮೈಕ್ ಇಟ್ಕೊಂಡು ಪ್ರಸಂಗ ಮಾಡೋದ? ದೇವ್ರ ಸೇವೆ ಮಾಡೋದಂದ್ರೆ ಏನು ಹೇಳ್ರಿ? ಹಲ್ಲೆಲೂಯ. ಹೇಳ್ರಿ, ಇಷ್ಟೊತ್ತಿಗೆ ಕೇಳಿದ್ರಲ್ಲ, ಯಾವ್ದಾನ ಒಂದೊಂದು ಎರಡು ಹೇಳ್ರಿ ನೋಡಮ್. ಯಾವುದನ ಒಂದನ ಹೇಳ್ರಿ ಸುಮ್ಮನೆ. ದೇವ್ರ ಸೇವೆ ಮಾಡೋದಂದ್ರೆ ಏನು ಹೇಳ್ರಿ? ಪ್ರಾರ್ಥನೆ ಮಾಡೋದು, ಮತ್ತೆ ಸಹಾಯ ಮಾಡಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು. ಮತ್ತು ಹೇಳ್ರಿ, ನೀವು ಹೇಳಿದ್ರೆ ಮತ್ತು ಈಗ ಬಂದರೂ ಕೂಡ ಕೇಳಿಸ್ಕೊಂತಾರೆ ಹಂಗೆ. ಮೊದಲು ದೇವ್ರ ಸೇವೆ ಅಂದರೆ ಮೊದಲನೇದಾಗಿ ನಮ್ಮಷ್ಟಿಗೆ ನಾವು ಒಪ್ಪಿಸಿ ಕೊಡುವಂಥದ್ದು. ಮತ್ತು ಸುವಾರ್ತೆ ಹೇಳೋದು ಕೂಡ ದೇವ್ರ ಸೇವೆ. ಮತ್ತು ಸಭೆ ಕೆಲಸ ಕೂಡ ಅದು ದೇವ್ರ ಸೇವೆ ಮಾಡಿದಂಗೆ. ನಾವು ಸಭೆಯಲ್ಲಿ ಏನಾದರೂ ಕೆಲಸ ಮಾಡಿದ್ರೆ ಅದು ದೇವರ ಸೇವೆಯನ್ನು ಮಾಡ್ದಂಗೆ. ಮತ್ತೆ ಇನ್ನೇನು ನೆನಪಾಯ್ತು? ವೈರಿಗಳನ್ನು ನಾವು ಪ್ರೀತಿಸುವಂಥದ್ದು, ದೇವರಿಗೆ ನಾವು ಸೇವೆ ಮಾಡುವಂಥ. ಅಪಕಾರಕ್ಕೆ ನಾವು ಅಪಕಾರ ಮಾಡದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಟ್ಟರೆ ಅದು ನಾವು ದೇವರಿಗೆ ಸೇವೆ ಮಾಡ್ದಂಗೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಮತ್ತು ನಮಗೆ ದೇವರು ನಾವು ಮಾಡುವಂಥ ಆ ಒಂದು ಅತಿಥಿ ಸತ್ಕಾರ ಕೂಡ ನಾವು ಓದಿದ್ವಲ್ಲ. ಅತಿಥಿ ಸತ್ಕಾರ ದೇವ್ರಿಗೆ ಸ್ತೋತ್ರ. ಬೀದರ್ನಲ್ಲಿ ಕೆಲವರು ಭಾಳ ಚೆನ್ನಾಗಿ ಮಾಡ್ತಾರೆ, ಕೆಲವು ಡಿಸ್ಟಿಕ್ನಲ್ಲಿ ಇರಂಗಿಲ್ಲ ಅತಿಥಿ ಸತ್ಕಾರ ಅಂತಂದರೆ. ಸ್ತೋತ್ರ. ನಾವು ಅಂದರೆ ಬೀದರ್ನಾಗೂ ಐದಾರು ಇಲ್ಲ ಅಂತಲ್ಲ, ಒಬ್ಬರು ಮನೆಗೆ ಒಬ್ಬರು ಪಾಸ್ಟರ್ನ ಕರ್ಕೊಂಡು ಹೋಗಿದ್ದೀನಿ. ಸ್ತೋತ್ರ. ಅವರು ದೊಡ್ಡ ಮನೆ, ದೊಡ್ಡ ಬಿಲ್ಡಿಂಗ್ ಐತೆ, ಹೋಗಿ ಕುಂದ್ರಿಸ್ತಾರೆ. ನಮಗೊಂದು ಗ್ಲಾಸ್ ನೀರು ಕೂಡ ಕೊಟ್ಟಿಲ್ಲ. ಸ್ತೋತ್ರಂ. ಅವರು ನೀರು ಅಡ್ಕೊಂಡು ನೀರು ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರು ಕೂಡ ಕೊಡಲಿಲ್ಲ ಅಣ್ಣ ಅಂತಂದ್ರೆ ಒಬ್ರು ನಮ್ಮ ಸ್ನೇಹಿತರನ್ನ ಕರ್ಕೊಂಡು ಹೋಗಿದ್ದೆ ಒಂದು ದೊಡ್ಡ ಬಿಲ್ಡಿಂಗಿಗೆ. ಅವ್ರಂದ್ರು, ಇರಲಿ ಪಾಸ್ಟರ್, ಹೊರಗೆ ಹೋಗ್ಬೇಕಾರೆ ಬೇಕರಿಗೆ ಕೊಡಿಸ್ತೀನಿ ಅಂತಂದು ಹೊರಗೆ ಬಂದ ಮೇಲೆ ಅಲ್ಲಿ ನಾಯಕಮ್ಮನ ಹತ್ರ ಒಂದು ಬೇಕರಿ ಐತೆ, ಅಲ್ಲೊಂದು ಬಾಟ್ಲ್ ನೀರು ಕುಡಿಸ್ಕೊಂಡು ಅಲ್ಲಿ ಚಾಯ್ ಕುಡಿಸ್ಕೊಂಡು ಕರ್ಕೊಂಬಂದೆ. ಕೆಲವರು ದೊಡ್ಡ ದೊಡ್ಡ ಮನೆಗಳಿಗೆ ಹೋದಾಗ ಫುಲ್ಲು ದೊಡ್ಡ ಮಾತು ಹೇಳ್ತಾರೆ, ಹಂಗೆ ಹಿಂಗೆ ಫುಲ್ಲು ಏನಪ್ಪ ಅಂತಂದರೆ ಮಾತಿನಿಗೆ ಮನೆ ಕಟ್ಕೊಟ್ಬಿಡ್ತಾರೆ ಅವರು. ಸ್ತೋತ್ರಂ. ಆದರೆ ಒಂದು ಗ್ಲಾಸ್ ನೀರು ಕೂಡ ಕೊಡೋಂಗಿಲ್ಲ. ನಾವು ಅತಿಥಿ ಸತ್ಕಾರ ಮಾಡುವಂಥದ್ದು ನಾವು ಪಳಗಿಸ್ಕೊಳ್ಬೇಕು. ಅದು ನಾವು ದೇವರಿಗೆ ಮಾಡುವಂಥ ಒಂದು ಸೇವೆ. ಇವತ್ತು ಬರೀ ಸೇವಕರು ಮಾತ್ರವಲ್ಲ, ಯಾರಾದರೂ ಒಂದು ವೇಳೆ ನಾನು ಇನ್ನೊಂದು ಸ್ಟೆಪ್ಪು ಮುಂದೆ ದಾಟಿ ಹೇಳ್ಬೇಕಂದ್ರೆ, ಸತ್ಯ ಹೇಳ್ಬೇಕಂದ್ರೆ, ಅವನು ವೈರಿನೇ ಆಗಿರಲಿ, ನಿಮ್ಮನ್ನು ದ್ವೇಷನೇ ಮಾಡಿರಲಿ, ಅವನು ನಿಮಗೆ ಅಪಕಾರನೇ ಮಾಡಿರಲಿ, ಒಂದು ವೇಳೆ ಅವನು ಹಸ್ಕೊಂಡು ಬಂದನಂದರೆ ಒಂದು ಗ್ಲಾಸ್ ನೀರು, ಒಂದು ತುತ್ತು ಅನ್ನ ಹಾಕಿದರೆ ಅವನು ಪರುಷನಾಗಿ ಕೆಂಡ ಇಟ್ಟಂಗೆ ಹಾಕತ್ತಂತೆ ಅವನ ಮೇಲೆ. ಅಪ್ಪ ದೇವರು, ಏನಪ್ಪ ಇವರು ಇಂಥ ಪ್ರೀತಿ ಮಾಡ್ತಾರಂತೇಳಿ. ಹಲ್ಲೆಲೂಯ. ಅಂಥದ್ರಾಗೆ ಬೈಬಲ್ ವಾಕ್ಯ ವೈರಿಗೇ ನಾವು ಮಾಡಬೇಕಂತ ವಾಕ್ಯ ಹೇಳ್ತದೆ. ಕೆಲವರು ದೇವರು ಸೇವಕರಿಗೂ ಕೂಡ ಮಾಡದಿರುವವರಿದ್ದಾರೆ. ಸ್ತೋತ್ರಂ. ಒಂದು ಗ್ಲಾಸ್ ನೀರು ಕೊಡದಿರುವವರು ಕೂಡ ಕೆಲವರಿದ್ದಾರೆ. ಸ್ತೋತ್ರಂ. ಹಲ್ಲೆಲೂಯ. ಅಂದರೆ ದೇವ್ರಿಗೆ ಸ್ತೋತ್ರ. ಕೆಲವು ಕುಟುಂಬಗಳಲ್ಲಿ ಹೋಗುವಾಗ ಫಸ್ಟು ನಮಗೆ ನೀರು ಕೊಡ್ತಾರೆ. ಸ್ತೋತ್ರಂ. ನೀರು ಕುಡಿತೀವಿ. ನಮಗೆ ಎಲ್ಲದಕ್ಕಿಂತ ಶ್ರೇಷ್ಠ ಯಾವುದಂತ ನನ್ನ ಕೇಳೋದಾದರೆ ನಾನು ಹೇಳ್ತೀನಿ ನೀರು. ಎಲ್ಲದಕ್ಕಿಂತ ಯಾವುದ್ರಿ ಪಾಸ್ಟ್ರೆ ಶ್ರೇಷ್ಠ ಅಂದರೆ ಮೊಟ್ಟ ಮೊದಲನೇದಾಗಿ ನೀರು ನೋಡ್ರಿ. ಆ ಒಂದು ಗ್ಲಾಸ್ ನೀರಿನಾಗಿರೋಷ್ಟು ಪವರು ಒಂದು ಚಾಯ್ ಗ್ಲಾಸ್ ಒಂದು ಗ್ಲಾಸ್ ಚಾಯ್ದಾಗ ಕೂಡ ಇಲ್ಲ. ಹಲ್ಲೆಲೂಯ. ಫಸ್ಟು ನೀರು ಕೊಡೋದನ್ನು ನಾವು ಕಲ್ತ್ಕೊಳ್ಬೇಕಂತೆ. ಸ್ತೋತ್ರಂ. ಫಸ್ಟ್ ಇದೇನ್ರಿ ಇಂಥ ಸಣ್ಣದು ಹೇಳ್ತಾ ಇದ್ದೀರಲ್ರಿ, ಆ ಸಣ್ಣದಾದ್ರೂ ಕೂಡ ಅದ್ರಾಗೊಂದು ದೊಡ್ಡ ಆಶೀರ್ವಾದ ಐತೆ. ಹಲ್ಲೆಲೂಯ. ಅದು ಸಣ್ಣದೈತೆ. ಆ ಅತಿಥಿ ಸತ್ಕಾರ ಬೈಬಲ್ ವಾಕ್ಯ ಹೇಳ್ತದೆ, ಕೆಲವರು ತಿಳಿಯದೆ ದೇವದೂತರಿಗೆ ಸತ್ಕಾರ ಮಾಡಿಬಿಟ್ರಂತೆ. ಯಾರಿಗೆ ಸತ್ಕಾರ ಮಾಡಿದ್ರಂತೆ? ದೇವದೂತರನ್ನೇ ಸತ್ಕಾರ ಮಾಡಿಬಿಟ್ರಂತಂದರೆ ಅಬ್ರಹಾಮ ಮತ್ತು ಅಬ್ರಹಾಮನ ಇಬ್ಬರು ಅಂದರೆ ಅಬ್ರಹಾಮನು ಇರುವ ಸಮಯದಲ್ಲಿ ದೇವರು ಮತ್ತು ಇಬ್ಬರು ದೂತರು ಬಂದಾಗ ಅವರು ಸತ್ಪುರುಷರ ರೂಪದಲ್ಲಿ ಬರ್ತಾರೆ. ಅಬ್ರಹಾಮನು ಅವ್ರನ್ನ ಸತ್ಪುರುಷರು, ಇವರು ದೇವರ ಸೇವಕರು ಅಂತೇಳಿ ತಿಳಿದು ಅವರಿಗೆ ಸತ್ಕಾರ ಮಾಡಿರ್ತಾನೆ. ಅಬ್ರಹಾಮನು ಮಾಡಿದ ಸತ್ಕಾರ ಅದು ಸತ್ಪುರುಷರಿಗಲ್ಲ, ದೇವರಿಗೆ ಮತ್ತು ದೇವದೂತರಿಗೆ ಮಾಡಿರ್ತಾನೆ. ಹಲ್ಲೆಲೂಯ. ಸೊ ದೇವರು ಅವನ ಕುಟುಂಬವನ್ನು ಆಶೀರ್ವಾದ ಮಾಡ್ತಾನೆ. ಆದ್ದರಿಂದ ಇವತ್ತು ಎಲ್ಲ ವಿಷಯಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ. ಇದು ಕ್ರೈಸ್ತ ಜೀವಿತಕ್ಕೆ ಬಹಳ ಮುಖ್ಯವಾದ ಅಂಶಗಳು. ಇದು ಬುನಾದಿ ಇದ್ದಂಗೆ. ಆಮೇನ್, ಹಲ್ಲೆಲೂಯ. ಎಲ್ಲರೂ ಕೂಡ ಪ್ರಾಮುಖ್ಯತೆ ಇದ್ದಾರೆ. ಯಾರು ಪ್ರಾಮುಖ್ಯತೆ ಇಲ್ಲ? ಎಲ್ಲರೂ ಪ್ರಾಮುಖ್ಯತೆ. ಆಮೇನ್, ಹಲ್ಲೆಲೂಯ. ಎಲ್ಲರೂ ಒಂದು
ಒಂದು ಇಂಜಿನ್ ಓಡಬೇಕಂದ್ರೆ ಅದ್ರಾಗೆಲ್ಲ ಒಂದು ಕಾರ್ ಓಡಬೇಕಂದ್ರೆ ಒಂದು ಟೈರ್ ಕೂಡ ಭಾಳ ಪ್ರಾಮುಖ್ಯತೆ. ಎಲ್ಲ 3 ಗಾಲಿಗೆ ಒಂದು ಗಾಲಿ ತೆಗೆದುಬಿಟ್ರೆ ದೊಡ್ಡ ಇಂಜಿನ್ ಐತೆ, ಅಲ್ಲೇ ಎಲ್ಲ ಐತೆ, ಓಡ್ತದ? ಓಡಂಗಿಲ್ಲ. ನಾನು ಅದಕ್ಕೆ ಹೇಳಿದೆ, ಮನೆ ಕಟ್ಟಬೇಕಂದ್ರೆ ಯಾರ್ಯಾರು ಪ್ರಾಮುಖ್ಯತೆ? ಎಲ್ಲರೂ ಪ್ರಾಮುಖ್ಯತೆ. ಸ್ತೋತ್ರಂ. ಎಲ್ಲರೂ ಒಂದೇ ಆಗೋಕ್ಕಾಗಲ್ಲ. ದೇವರು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಕೊಟ್ಟಿದ್ದಾನೆ. ಮತ್ತು ಹಂಗಂತೇಳಿ ಅದು ಅನ್ಬೋದೇ ನಾನೇನು ಇಂಪಾರ್ಟೆಂಟ್ ಇಲ್ಲ, ಅವರೇ ಇಂಪಾರ್ಟೆಂಟ್, ಅವ್ರು ಹಾಡಾಡ್ತಾರೆ, ಅವರೇ ಇಂಪಾರ್ಟೆಂಟ್, ಅವ್ರು ವಾಕ್ಯ ಹೇಳ್ತಾರೆ, ಅವರೇ ಇಲ್ಲ. ದೇವರು ಇದು ಸಭೆ ಅಂತ ಹೇಳುವಾಗ ನಾವೆಲ್ಲರೂ ಒಂದು ಅಂಗವಾಗಿದ್ದೇವೆ. ಕ್ರಿಸ್ತನ ಶರೀರದಲ್ಲಿ ಏನಾಗಿದ್ದೇವೆ ಅಂತ ನಾವು ಅಂಗವಾಗಿದ್ದಂತೆ. ಕಿವಿ ಕೆಲಸವನ್ನು ಮಾಡಬೇಕು, ಮೂಗಿನ ಕೆಲಸ ಮಾಡಬೇಕು, ಹಾಲಿನ ಕೆಲಸ ಮಾಡಬೇಕು, ಕಾಲಿನ ಕೆಲಸ ಮಾಡಬೇಕು, ಕೈ ಕೆಲಸ ಮಾಡಬೇಕು. ಎಲ್ಲದೂ ಇಲ್ಲ ನೀನು ಒಂದೇ ನಡಿತೀಯ, ನಾವು ಎಲ್ಲ ನಡಿತೀವಿ ಅಂತೇಳಿ ನಾನು ನಡಿತೀನಿ ಅಂತ ಹೋದ್ರೆ ಏನಾಗ್ತತೆ ಹೇಳ್ರಿ? ಪ್ರಾಣಿ ಆಗ್ಬಿಡ್ತೀವಿ ನಾವು ಆಮೇಲೆ. ಹಲ್ಲೆಲೂಯಾ. ಅದಕ್ಕೆ ದೇವರು ನಮಗೆ ಒಂದೊಂದು ವಿಧವಾದ ಸೇವೆಯನ್ನು ಕೊಟ್ಟಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಅದು ದೇವರು ಕೃಪೆಯಿಂದ ಕೊಟ್ಟದ್ದು. ಹೇಳ್ರಿ, ದೇವರು ನಮಗೆ ಕೊಟ್ಟ ಸೇವೆ ಕೈ ಕೊಟ್ಟು ಹೇಳ್ರಿ ಪಕ್ಕದಕ್ಕೆ. ದೇವರು ನಮಗೆ ಕೊಟ್ಟ ಸೇವೆ ಕೃಪೆಯಿಂದ ಕೊಡಲ್ಪಟ್ಟಿದೆ. ಅದನ್ನು ಮಾಡುವುದರಲ್ಲಿ ನಿರತರಾಗಿರ್ರಿ. ಆಮೇನ್. ಹಲ್ಲೆಲೂಯಾ. ನಾನು ಹೇಳಿದೆ, ದೇವರು ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಸೇವೆ ಕೊಟ್ಟಿದ್ದಾನೆ. ಕೆಲವರಿಗೆ ಬುದ್ಧಿ ಹೇಳೋ ಸೇವೆ ಕೊಟ್ಟಾನೆ, ಕೆಲವರಿಗೆ ದಾನ ಮಾಡೋದು ಕೊಟ್ಟಾನೆ, ಕೆಲವರಿಗೆ ಪ್ರಾರ್ಥನೆ ಮಾಡೋದು, ಕೆಲವರಿಗೆ ಸುವಾರ್ತೆ ಹೇಳೋದು, ಕೆಲವರಿಗೆ ಕಸ ಹೊಡೆಯೋದು, ಕೆಲವರಿಗೆ ಪ್ರೀತಿ ತೋರಿಸೋದು, ಇನ್ನು ಕೆಲವರಿಗೆ ಅತಿಥಿ ಸತ್ಕಾರ ಮಾಡೋದು. ಮತ್ತು ಈ ಎಲ್ಲವುಗಳನ್ನು ದೇವರು ಕೊಟ್ಟಿದ್ದಾನೆ. ಅದನ್ನು ಮಾಡುವುದರಲ್ಲಿ ನಾವು ನಿರತರಾಗಿರುವಾಗ ದೇವರ ಮಹಿಮೆ ಆಶೀರ್ವಾದ ಅಂದರೆ ಆ ನಿರೀಕ್ಷಿಸುವ ಪದವಿಯಲ್ಲಿ ನಾವು ಸೇರುವವರಾಗಿದ್ದೇವೆ. ಆಮೇನ್. ಹಲ್ಲೆಲೂಯಾ. ಎಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮೇಲಾದ ನಾಮಕ್ಕೆ, ಮಹಿಮೆಗಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ದೇವರೇ. ಅಪ್ಪ, ನಿನ್ನ ಅದ್ಭುತಗಳನ್ನು ಮಾಡ್ರಿ ಅಪ್ಪ ದೇವರೇ.